ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿರುವ ಘಟಕ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.1ರಲ್ಲಿರುವ ಪ್ರಶ್ನೆ ಸಂಖ್ಯೆ 1ಅನ್ನು ಬಿಡಿಸೋಣ. ನೋಡ್ರಿ, ಒಂದನೇ ಪ್ರಶ್ನೆ ಓದ್ತೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ತ್ರಿಭುಜ ಇರ್ತದೆ. ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನ ಉಂಟಾಗಿದೆ. ಎ ಬಿ 24 ಸೆಂಟಿಮೀಟರ್, ಬಿ ಬಿ ಬಾಹು 24 ಸೆಂಟಿಮೀಟರ್ ಕೊಟ್ಟರೆ, ಬಿ ಸಿ ಬಾಹು 7 ಸೆಂಟಿಮೀಟರ್ ಕೊಟ್ಟರೆ. ಆದರೆ ಇವುಗಳನ್ನು ಕಂಡುಹಿಡೀರಿ. ಇವುಗಳನ್ನು ಅಂದರೆ ಏನು ಕಂಡುಹಿಡಬೇಕು? ಸೈನ್ ಎ ಕಾಸ್ ಎ ಕಂಡುಹಿಡಬೇಕು. ನೆಕ್ಸ್ಟ್ ಸೈನ್ ಸಿ ಮತ್ತು ಕಾಸ್ ಸಿಗಳನ್ನು ಕಂಡುಹಿಡಬೇಕು. ನೋಡಿರಿ, ಫಸ್ಟ್ ನಾನು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನ ಆಗಿರಬೇಕು. ಇದ್ರ ಪ್ರಕಾರ ನೋಡಿರಿ, ನಾನು ನೆಕ್ಸ್ಟ್ ಪೇಜಲ್ಲಿ ಇದು ಬರೆದಿದ್ದೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ತ್ರಿಭುಜ ಹಾಕಿದ್ದೀನಿ. ಇಲ್ಲಿ ಒಂದು ತ್ರಿಭುಜ ಹಾಕಿದ್ದೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಎಲ್ಲಿ ಎಷ್ಟಾಗಿದೆ? 90 ಡಿಗ್ರಿ ಅಂತ ಆಗಿದೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಎ ಬಿ ಎಷ್ಟು ಕೊಟ್ಟರು? ಬಾಹು ನೋಡಿರಿ, ಬಾಹು ಬಿ ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಅಂತ ಕೊಟ್ಟರು. ಎ ಬಿ 24 ಸೆಂಟಿಮೀಟರ್ ನೋಡಿರಿ, ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಅಂತ ಕೊಟ್ಟರು. ಬಿಲಿಂದ ಸಿ 7 ಸೆಂಟಿಮೀಟರ್ ಅಂತ ಕೊಟ್ಟರೆ. ಪ್ರಶ್ನೆ ಏನು ಕೇಳ್ಯಾರ ನಿಮಗೆ? ಆದರೆ ಇವುಗಳನ್ನು ಕಂಡುಹಿಡಿರಿ. ಇವುಗಳನ್ನು ಅಂದರೆ ಏನು ಕೇಳ್ಯಾರ? ಪ್ರಶ್ನೆ ಒಂದೇದು ಸೈನ್ ಎ ಮತ್ತು ಕಾಸ್ ಎಗಳನ್ನು ಕೇಳ್ಯಾರ. ಸೈನ್ ಎ ಮತ್ತು ಕಾಸ್ ಎ ಬೆಲೆಗಳನ್ನು, ಸೈನ್ ಎ ಮತ್ತು ಕಾಸ್ ಎ ಕೇಳ್ಯಾರ ಒಂದನೇದು. ಇದರೊಳಗೆ ಇನ್ನೊಂದು ರೋಮನ್ ಅಂಕಿ 1 ಆಯಿತು. ರೋಮನ್ ಅಂಕಿ ಎರಡನೇದು ಏನು ಕೇಳ್ಯಾರ ನೋಡ್ರಿ? ಎರಡನೇ ಪ್ರಶ್ನೆ ಏನು ಕೇಳ್ಯಾರ? ಸೈನ್ ಸಿ ಮತ್ತು ಕಾಸ್ ಸಿ ಕೇಳ್ಯಾರ. ಸೈನ್ ಸಿ ಮತ್ತು ಕಾಸ್ ಸಿ ಕೇಳ್ಯಾರ ನೋಡ್ರಿ. ಸೈನ್ ಸಿ ಮತ್ತು ಕಾಸ್ ಸಿ ಬೆಲೆಗಳನ್ನು ಕೇಳಿದ್ದಾರೆ. ಇದು ಪ್ರಶ್ನೆ ಅದ. ಈಗ ನಾವು ಏನು ಮಾಡಬೇಕು? ಯಾವಾಗಲೂ ಲಂಬಕೋನ ತ್ರಿಭುಜ ಒಂದು ತ್ರಿಭುಜ ಹಾಕಬೇಕು. ಯಾವ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಒಂದು ಲಂಬಕೋನ ತ್ರಿಭುಜ ಹಾಕಬೇಕು. ಇಲ್ಲಿ ಬೆಲೆಗಳು ಕೊಟ್ಟಾರ. ಈಗ ಎ ಬಿ ಉದ್ದ 24 ಸೆಂಟಿಮೀಟರ್ ಕೊಟ್ಟರೆ, ಬಿ ಸಿ ಉದ್ದ 7 ಸೆಂಟಿಮೀಟರ್. ಲಂಬಕೋನ ತ್ರಿಭುಜದಲ್ಲಿ ನೋಡಿರಿ, ಯಾವಾಗ ಇದು 90 ಡಿಗ್ರಿ ಅಂದ್ರೆ ಇದು ಎದುರಿನ ಬಾಹುಗೆ ಏನಂತಾರೆ? ನಾವು ವಿಕರ್ಣ ಅಂತೀವಿ. ಇಂಗ್ಲೀಷ್ನಾಗ ಅಥವಾ ಹೈಪೋಟೆನಸ್ ಅಂತಾರೆ. ಕನ್ನಡದಾಗ ಏನಂತೀವಿ? ವಿಕರ್ಣ ಅಂತಾರೆ. ರೈಟ್. ನೆಕ್ಸ್ಟ್ ಇದು ಎಲ್ಲಿ ನಾವು ಸೈನ್ ಎ ಅಂದರೆ ಇಲ್ಲಿ ಲಘುಕೋನ ನಾವು ಇಲ್ಲಿ ಎ ಎಲ್ಲಿ ಮಾಡ್ಬೇಕಂತ ಅರ್ಥ. ಅಂದರೆ ಎಲ್ಲಿ 90 ಡಿಗ್ರಿ ಲಘುಕೋನ ಆಗಿರ್ತದೆ ಅದ್ರ ಎದುರಿನ ಬಾಹುವಿಗೆ ಏನಂತಾರೆ? ನಾವು ಅಪೋಸಿಟ್ ಅಂತೀವಿ ಇಂಗ್ಲೀಷಲ್ಲಿ, ಅಥವಾ ಕನ್ನಡದಾಗ ಏನಂತೀವಿ? ಅಭಿಮುಖ ಬಾಹು ಅಂತೀವಿ, ಅಥವಾ ಇಂಗ್ಲೀಷ್ನಾಗ ಏನಂತೀವಿ? ಅಪೋಸಿಟ್ ಸೈಡ್ನು ಅಂತಾರೆ. ಇದಕ್ಕೆ ವಿಕಿರಣ ಹೈಪೋಟೆನಸ್ ಅಂತಾರೆ. ಈಗ ನಮಗೆ ಏನು ಕೇಳ್ತಾರೆ ಅವರು? ಸೈನ್ ಎ ಮತ್ತು ಕಾಸ್ ಎ ಕೇಳ್ತಾರೆ. ಅಂದರೆ ಇಲ್ಲಿ ಇರ್ಬೇಕು. ಇದು ಅಂದ್ರೆ ನಮಗೆ ಯಾವುದು? ಲಘುಕೋನ ಎ ಎಲ್ ಆಗಿರ್ಬೇಕಂತ ಅರ್ಥ. ಈಗ ನಾವು ಇವು 6 ರೇಷಿಯೋಗಳು ನೆನ್ಪಿಡ್ಲಿಕ್ಕೆ ಒಂದು ನಾವು ಸೂತ್ರ ಟೈಪ್ ನೆನ್ಪಿಟ್ಕೊಳ್ಬೇಕು. ಆ ಸೂತ್ರ ಟೈಪ್ ಏನದ ಅಂದ್ರೆ ನಮ್ಗೆ ನೋಡಿರಿ, ಒಂದ್ಲಿ ಬರಿತೀನಿ ನಾ. ಸೊ ಅಂದ್ರೆ ಇದು ಎಸ್ ಸೈನ್ ತೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಇನ್ನೊಂದು ಕಾಸ್ ತೀಟಾ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಇನ್ನೊಂದು 2 ಅಂತಂದ್ರೆ ಟ್ಯಾನ್ ತೀಟಾ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತ. ಇದು ಸೂತ್ರ ಇದ್ದಂಗೆ ನಾವು ಇದ್ರ ನೆನ್ಪಿಟ್ಕೊಂಡು ಲೆಕ್ಕವನ್ನು ಬಿಡಿಸೋದು ಭಾಳ ಈಸಿ ಆಗ್ತದೆ ನೋಡಿರಿ. ಈಗ ನಾವು ಫಸ್ಟ್ ಏನು ಕಂಡುಹಿಡಿಬೇಕು? ಸೈನ್ ಎ ಕಂಡುಹಿಡಿಬೇಕು. ಸೈನ್ ಎ ಕಂಡುಹಿಡಿಬೇಕಂತಂದ್ರೆ ನಮಗೆ ಪ್ರಶ್ನೆಯಲ್ಲಿ ಸೈನ್ ಎ ಕೇಳ್ಯಾರ. ಸೈನ್ ಎ ಏನಿರ್ತದೆ ನಮಗಂದ್ರೆ ನೋಡಿರಿ, ಸೈನ್ ಎ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೈನ್ ಎ ಅಂದ್ರೆ ಅರ್ಥ ಏನು? ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಕನ್ನಡದಾಗ ಏನಂತಾರೆ? ಅಭಿಮುಖ ಅಂತಾರೆ. ಅಲ್ಲಿಂದ ಬರಿತೀನಿ ಒಂದು ಶಾರ್ಟ್ ಫಾರ್ಮ್ನಾಗ. ಹೈಪೋಟೆನಸ್ ಅಂದ್ರೆ ವಿಕರ್ಣ ಆಯಿತು, ಅಂದ್ರೆ ಅವಿಯತ ಅಂತ ಅರ್ಥ ಆಯಿತು. ಸೈನ್ ಎ ಅಂದರೆ ನಮಗೆ ಅವಿಯ ಅಂತಾಯಿತು. ಈಗ ನಮಗೆ ಇಲ್ಲಿ ಚಿತ್ರದಲ್ಲಿ ಇವೆರಡು ಗೊತ್ತವ ಅಂದ್ರೆ ನಮಗೆ ಇದು ವಿಕಿರಣ ಗೊತ್ತಿಲ್ಲ. ಅದ್ರ ಸಲುವಾಗಿ ಏನು ಮಾಡಬೇಕು ನಾವು? ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಈ ಲಂಬಕೋನ ಆಯ್ತಂದ್ರೆ ಪೈಥಾಗೊರಸ್ ಪ್ರಮೇಯ ಇರ್ತದೆ. ಪೈಥಾಗೊರಸ್ ಪ್ರಮೇಯ ಹೇಳಿಕೆ ಏನಿರ್ತದೆ ಅಂದರೆ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತದೆ? ಸಮನಾಗಿರ್ತದೆ ಅಂತ ನಮ್ಮ ಪೈಥಾಗೊರಸ್ ಹೇಳಿಕೆ ಇರ್ತದೆ, ಪೈಥಾಗೊರಸ್ ಪ್ರಮೇಯದ ಹೇಳಿಕೆ. ಅದರಿಂದ ನಮಗೆ ಏನು ಮಾಡಬೇಕು? ಈಗ ಅಪೋಸಿಟ್ ಸೈನ್ ಎ ಕಂಡುಹಿಡಬೇಕಾಗಿದೆ ಪ್ರಶ್ನೆಯಲ್ಲಿ. ಸೈನ್ ಎ ಅಂತಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಆಯಿತು. ಅಪೋಸಿಟ್ ಕೊಟ್ಟರೆ ನಮಗೆ ಹೈಪೋಟೆನಸ್ ಅಥವಾ ವಿಕರ್ಣ ಕೊಟ್ಟಿಲ್ಲ. ಅದು ವಿಕರ್ಣ ಅಂದರೆ ಇವೆರಡು ಕೊಟ್ಟರೆ ಇದನ್ನು ನಾವು ಒಂದು 3ನೇ ಬಾಹುವನ್ನು ಕಂಡುಹಿಡಿಬೋದು. ಯಾವ ರೀತಿ ಈಗ ಅಂತಂದ್ರೆ, ಈಗ ನಮ್ಗೆ ಯಾವುದು ಇದು ಎ ಸಿ ಸ್ಕ್ವಯರ್ ಸಮನಾಗಿದೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಯಾಕಂದರೆ ಪೈಥಾಗೊರಸ್ ಪ್ರಮೇಯ ಅಂತ ಹೇಳ್ಬೋದು. ಯಾವ ಪ್ರಮೇಯ ಅಂದ್ರೆ ಪೈಥಾಗೊರಸ್ ಪ್ರಮೇಯದ ಹೇಳಿಕೆ ಇದು.
ಯಾವಾಗ ಒಂದು ಲಂಬಕೋನ ತ್ರಿಭುಜ ಐತಂದ್ರೆ ಇದು ಏನಾಯಿತು ಏನು ಹೇಳಬೇಕು ಅಂತಂದ್ರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತಾಯಿತು. ಈಗ ನಮಗೆ ಎ ಸಿ ಕಂಡುಹಿಡಿಬೇಕಾಗ್ಯದ, ವಿಕರ್ಣ ಕಂಡುಹಿಡಿಬೇಕಾಗ್ಯದ. ಈಗ ನಾವು ಎ ಸಿ ಹಾಗೆ ಇಟ್ಕೊಂಡು ಆ್ಯಸ್ ಇಟ್ ಈಸ್ ಬರ್ಕೊಂಡು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಬೆಲೆಗಳು ಹಾಕೋಣ. ಎ ಬಿ ಸ್ಕ್ವೇರ್ ಎಷ್ಟಿದೆ ನಮಗೆ 24 ಇದೆ. ಮ್ಯಾಲಿಂದ ವರ್ಗ ಅದ ಹೆಂಗೆ ಬರೀತೀನಿ. ಪ್ಲಸ್ ಬಿ ಸಿ ಅಂದರೆ ಎಷ್ಟಿದೆ ನೋಡಿರಿ ನಮಗೆ, ಬಿ ಸಿ ಅಂದರೆ 7 ಸೆಂಟಿಮೀಟರ್ದ. ಮ್ಯಾಲೆ ವರ್ಗ ಅದ 7 ವರ್ಗ ಬರೀರಿ. ಈಗ 24 ವರ್ಗ ಅಂದರೆ 24ಕ್ಕೆ 24ರಲ್ಲೇ ಗುಣಾಕಾರ ಮಾಡಬೇಕು ಅಂತ ಅರ್ಥ ನೋಡಿರಿ. ಬೋರ್ಡ್ ಸ್ವಲ್ಪ ಮ್ಯಾಲೆ ತೊಗೊಳ್ತೀನಿ ನಾನು. 24ಕ್ಕೆ 24ರಲ್ಲೇ ಗುಣಾಕಾರ ಮಾಡಿರಿ, ನಮಗೆ ಎಷ್ಟು ಬರ್ತದೆ 574 ಬರ್ತದೆ ನೋಡಿರಿ. 24 ವರ್ಗ ಅಂದರೆ 24ಕ್ಕೆ 24ರಲ್ಲೇ ಗುಣಾಕಾರ ಮಾಡಬೇಕು. 4 4 16 ಕೈಲ 1 4 2 8 1 9 ಆಯಿತು. ಇಲ್ಲೊಂದು ಪ್ಲೇಸ್ ಬರಬೇಕು. 2 4 8 2 2 4 ಅಂದರೆ ಎಲ್ಲ ಕೂಡಿಸ್ರಿ 6 ಆಯಿತು. 9 + 8 17 ಆಯಿತು. ಕೈಲ 1 ಅಂದರೆ 576 ಆಯಿತು. 576 ಇದು ಅಂತ ಗೊತ್ತದೆ ನಮಗೆ. 7 7 49 ಅಂತ. ಈಗ ಎರಡೂ ಕೂಡಿಸ್ಬೇಕು ನಾವು. ಯಾವ್ಯಾವ ಕೂಡಿಸ್ಬೇಕು 576 + 49 ಏನು ಮಾಡಬೇಕು ನಾವು ಕೂಡಿಸ್ಬೇಕು ನೋಡಿರಿ. ಇದು ತೆಗೆದು ಬರ್ತೀನಿ ನಾನು. ಕೂಡಿಸ್ರಿ 576 ಇದು ಕ್ಲೀನ್ ಮಾಡ್ತೀನಿ. ರೈಟ್. 576 + 49 ಆ್ಯಡ್ ಮಾಡಿದಾಗ ಏನಾಗ್ತದೆ 6 + 9 15 ಆಯಿತು. 15ಕ್ಕೆ ಕೈಲ 1 ಆಯಿತು. 8 + 4 ಇಲ್ಲಿ 8 4 12 ಆಯಿತು. 12ಕ್ಕೆ 2 ಕೈಲ 1 ಅಂದರೆ 625 ಆಯಿತು. ನಮಗೆ ಎ ಸಿ ಸ್ಕ್ವಯರ್ = 625 ಆಯಿತು. ನಮಗೆ ಎ ಸಿ ಸ್ಕ್ವಯರ್ ಬೇಕಾಗಿಲ್ಲ, ನಮಗೆ ಬರೀ ಎ ಸಿ ಬೇಕು. ಆದ್ದರಿಂದ ಎರಡೂ ಕಡೆ ನಾವು ಏನು ತೆಗೆದುಕೊಳ್ಬೇಕು ವರ್ಗಮೂಲ ತೆಗೆದುಕೊಳ್ಬೇಕು ನೋಡಿರಿ. ಎ ಸಿ ಸ್ಕ್ವಯರ್ ಸಮನಾಗಿದೆ, ಇದಕ್ಕೊಂದು ವರ್ಗಮೂಲ ತೆಗೆದುಕೊಳ್ಬೇಕು. ಎರಡೂ ಕಡೆ ಇದಕ್ಕೊಂದು ವರ್ಗಮೂಲ ತೆಗೆದುಕೊಳ್ಬೇಕು. ಎರಡೂ ಕಡೆ ಸೇಮ್ ಹಚ್ಚಬೇಕು. ಇದಕ್ಕೆ ವರ್ಗಮೂಲ ಏನಾಯಿತು ಕ್ಯಾನ್ಸಲ್ ಆಯಿತು. ಆದ್ದರಿಂದ ನಮಗೆ ಎ ಸಿ ಬೆಲೆ ನಾವು ಕಂಡುಹಿಡಿದೀವಿ ನೋಡಿರಿ. ಎ ಸಿ ಎಷ್ಟು ಕಂಡುಹಿಡಿದೀವಿ ಅಂದ್ರೆ ನಾವು ಎ ಸಿ ಉಳಿತು. ಎ ಸಿ = 625 ವರ್ಗಮೂಲ 25 ಅಂತ ನಾವು ಕಂಡುಹಿಡಿದ್ವಿ. 625 ವರ್ಗಮೂಲ 25 ಅಂದರೆ ಎ ಸಿ ಬೆಲೆ ನಾವು ಕಂಡುಹಿಡಿದ್ವಿ. ಈಗ ಅದೇ ಅಂದರೆ ಎ ಸಿ ಎಷ್ಟು ವಿಕಿರಣ ನಾವು ಎ ಸಿ ಉದ್ದ ನಾವು ಏನು ಮಾಡಿದ್ವಿ ಕಂಡುಹಿಡ್ದಂಗೆ ಆಯ್ತು ನೋಡಿರಿ. ಅಂದರೆ ನೋಡಿರಿ ಇಲ್ಲಿ ಎ ಸಿ ಉದ್ದ ವಿಕರ್ಣ ಎಷ್ಟು ಕಂಡುಹಿಡಿದೀವಿ ನಾವು 25 ಸೆಂಟಿಮೀಟರ್ ಅಥವಾ 8 ಅಂತ ಕಂಡುಹಿಡಿದೀವಿ. ಈಗ ನಮಗೆ ಸೈನ್ಯ ಕೇಳ್ಯಾರ. ಸೈನ್ಯ ಈಗ ನಾವು ಹಾಕ್ಬೋದು ಬೆಲೆ ಎರಡು ಕಂಡುಹಿಡಿದೀವಿ. ಅಪೋಸಿಟ್ ಅಂದರೆ ಯಾವ ಚಿತ್ರದಲ್ಲಿ ಅಪೋಸಿಟ್ ಇದ್ರದ್ದು ಎದುರಿರೋ ಬಾವಿಗೆ ಅಪೋಸಿಟ್ ಅಂತಾರೆ. ಅಪೋಸಿಟ್ ಅಂತಂದ್ರೆ ನಮ್ಗೆ ಅಭಿಮುಖ ಬಾವು ಅಂದರೆ ಅಭಿಮುಖ ಬಾವು ಎಷ್ಟು ಇಲ್ಲಿ 7 ಅಂತ ಕೊಟ್ಟರೆ ಅಭಿಮುಖತೆ ಇದರಲ್ಲಿ ಇದು ಮ್ಯಾಲಿಂದು 7 ಬರಿಬೇಕು ಅಪೋಸಿಟು. ಇದು ಹೆಂಗದ ಹಂಗೆ ಬರೋದು. ವಿಕರ್ಣ ಎಷ್ಟಿದೆ ನೋಡಿ ಹೀಗೆ ಕಂಡುಹಿಡಿದೀವಿ ನಾವು. ವಿಕರ್ಣ ಎ ಸಿ ಎಷ್ಟಿದೆ 25 ಅಂತ ನಾವು ಏನು ಕಂಡುಹಿಡಿದೀವಿ ಈಗ ಸೈನ್ ಎ ವ್ಯಾಲ್ಯೂ ಕಂಡುಹಿಡಿದೀವಿ. ಅದೇ ರೀತಿ ನಾವು ಈಗ ಕಾಸ್ ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಕಾಸ್ ಎ ಹೆಂಗೆ ಕಂಡುಹಿಡಿತೀವಿ ಅಂದರೆ ಸೇಮ್ ಕಾಸ್ ಎ ಫಾರ್ಮುಲಾ ನೆನ್ಪಿಡೋಕೆ ಏನಿರಬೇಕು ನೋಡಿರಿ. ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನೇಸ್. ಅಂತಂದ್ರೆ ಕಾಸ್ ಥೀಟಾ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನೇಸ್. ಎ ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಇದು ಹೈಪಾಟೆನಸ್. ಹೈಪಾಟೆನಸ್ ಅಂತಂದ್ರೆ ಕನ್ನಡದಾಗ ಏನಂತಾರೆ ಅಡ್ಜಸೆಂಟ್ಗೆ ಪಾರ್ಶ್ವ ಅಂತಾರೆ, ಒಂದು ಅಕ್ಷರ ಬರಿತೀನಿ. ಇದು ಹೈಪಾಟೆನಸ್ಗೆ ಏನಂತಾರೆ ವಿಕರ್ಣ ಅಂತಾರೆ, ವಿ ಬರಿತೀನಿ. ಇದ್ರ ಬೆಲೆ ಹಾಕೋಣ. ಅಡ್ಜಸೆಂಟ್ ಅಂದ್ರೆ ಯಾವುದು ಈ 90 ಡಿಗ್ರಿ ಇರಬೇಕು ಪ್ಲಸ್ ಇದು ಲಘು ಕೋನ ಆಗಿರಬೇಕು. ಅವು ಎರಡಕ್ಕೆ ಇದ್ದಿದ್ದು ಒಂದು ಬಾಹುಗೆ ಏನಂತಾರೆ ಅಂತಂದ್ರೆ ಅಡ್ಜಸೆಂಟ್ ಅಥವಾ ಕನ್ನಡದಾಗ ಏನಂತಾರೆ ಪಾರ್ಶ್ವ ಅಂತಾರೆ, ಪಾರ್ಶ್ವ ಬಾಹು ಅಂತಾರೆ. ಈಗ ನಾವು ಅಡ್ಜಸೆಂಟ್ ಅಂದರೆ ಎಷ್ಟಿದೆ ನಮಗೆ 24 ಇದೆ. ಅದೇ ರೀತಿ ನಮಗೆ ಹೈಪಾಟ್ನೆಸ್ ಅಂದರೆ ಈಗ ಕಂಡುಹಿಡಿಯೋಲ್ಲ 25 ಅದ. ಇಷ್ಟು ಬರೆದ್ರೆ ಇವು ಎರಡು ಮುಗಿದು ಅಂದರೆ ಇದು ನಾವು ಇದು ರೋಮನ್ ಅಂಕಿ 1ನೇ ಪ್ರಶ್ನೆ ಉತ್ತರ ಮಾಡಿದೆವು, ನಾವು ಉತ್ತರ ಕೊಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು ನಮಗೆ ಈಗ ಸೈನ್ ಸಿ ಮತ್ತು ಕಾಸ್ ಸಿ ಬೆಲೆಗಳನ್ನು ಕಂಡುಹಿಡಿಬೇಕು. ಇದರಲ್ಲಿ ಎರಡು ಪ್ರಶ್ನೆ ಅವಲ್ಲ. ಈಗ ಸೈನ್ ಸಿ ಮತ್ತು ಕಾಸ್ ಸಿ ಅಂದರೆ ಇಲ್ಲಿ ಏನು ಮಾಡ್ಬೇಕು ಈಗ ನಾವು ನೆಕ್ಸ್ಟ್ ಲಘುಕೋನ ಎಲ್ಲ ಆಗ್ಬೇಕು. ಈಗ ಅಲ್ಲಿ ಇಲ್ಲೆಲ್ಲ ಈಗ ನಾವು ಸೈನ್ ಸಿ ಅಂದರೆ ಇಲ್ಲಿ ಲಘುಕೋನ ಉಂಟಾಗಬೇಕು. ಆದ್ದರಿಂದ ಏನು ಮಾಡಬೇಕು ನಾವು ಈಗ ಎಕ್ಸಾಮಲ್ಲಿ ಇದನ್ನು ನಾವು ಇದು ಮಾಡಬೇಕು. ಇದನ್ನು ತೆಗೆದು ಇಲ್ಲಿ ಲಘುಕೋನ ಇಲ್ಲಿ ತೆಗೆದು
ಇದು ಇದು ತೆಗೆದು ಈ ಇಲ್ಲಿ ಸಿಯಲ್ಲಿ ನಾವು ಲಘುಕೋನ ಉಂಟಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲಿ ಕೇಳಿದ್ರೆ ಅದು ಪೆನ್ ಚೇಂಜ್ ಮಾಡೋಣ ರೆಡ್. ಈಗ ಇಲ್ಲಿ ಸೈನ್ ನೋಡ್ರಿ, ಈ ಪ್ರಶ್ನೆಗೆ ಸೈನ್ ಸಿ ಅಂತಾರೆ, ಅದಕ್ಕೆ ಇಲ್ಲಿ ಇದಿರ್ಬೇಕು ತೀಟ, ಅದರ ಲಘುಕೋನ ಇಲ್ಲಾಗಿರ್ಬೇಕು. ಅವಾಗ ಏನಾಗ್ತದೆ, ಇದ್ರ ಎದುರಿನ ಬಾಹು ಇದಕ್ಕೆ ಏನಂತಾರೆ ನಮಗೆ ಅಭಿಮುಖ ಬಾಹು ಅಂತಾರೆ ಅಥವಾ ಅಪೋಸಿಟ್ ಸೈಡ್ ಅಂತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಅಪೋಸಿಟ್ ಅಂತಾರೆ. ಈ ಎದುರಿನ ಬಾಹು ಇದು ಸಿ ಎದುರಿನ ಬಾಹು ಎ ಬಿ, ಇದು ಅಪೋಸಿಟ್ ಆಯ್ತು ನಮಗೆ. ಈಗ ಇವೆರಡು ಏನಾಗ್ತದೆ, ಈಗ 90 ಡಿಗ್ರಿ ಮತ್ತು ಲಘುಕೋನ ಇವೆರಡು ಇದ್ದದಕ್ಕೆ ನಾವು ಅಡ್ಜಸೆಂಟ್ ಆಯಿತು. ಹೆಸರು ಅಷ್ಟೇ ಚೇಂಜ್ ಆಯಿತು, ಬಾಹುಗಳವ್ಯಾವ ಹೆಸರುಗಳು ಚೇಂಜ್ ಆಯಿತು. ಈಗ ನಾವೇನು ಮಾಡಬೇಕು, ನೆಕ್ಸ್ಟ್ ಇದು ಕಂಡುಹಿಡಿಯಬೇಕು. ಈಗ ಸೈನ್ ಸಿ ಮತ್ತು ಕಾಸ್ ಸಿ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಸಲುವಾಗಿ ಏನು ಮಾಡ್ತೀನಿ, ಈಗ ಇದು ಡಿಲೀಟ್ ಮಾಡ್ತೀನಿ. ಈಗ ನೀವು ಬರ್ಕೊಳ್ಳೋದು. ಈಗ ನೆಕ್ಸ್ಟ್ ಏನು ಕಂಡುಹಿಡಿತೀನಿ, ಈಗ ಸೈನ್ ಸಿ ಮತ್ತು ಕಾಸ್ ಸಿ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ ನೋಡ್ರಿ. ರೈಟ್, ಸೈನ್ ಸಿ ಪೆನ್ ಸ್ವಲ್ಪ ಕಡಿಮೆ ಮಾಡೋಣ 5. ಇಲ್ಲಿ ರೋಮನ್ ಅಂಕಿ 2ನೇದಾಗ ಸೈನ್ ಸಿ ವ್ಯಾಲ್ಯೂ, ಸೈನ್ ಸಿ ಸೂತ್ರ ಏನು ನಮಗೆ ಅಪೋಸಿಟ್ ಸೈಡ್ ಬೈ ಇದೆ, ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಕನ್ನಡದಾಗ ಏನಂತಾರೆ ಅಪೋಸಿಟಕ್ಕೆ ಅಭಿಮುಖ ಅಂತಾರೆ, ಹೈಪೋಟೆನಸ್ಸಿಗೆ ವಿಕರ್ಣ ಅಂತಾರೆ. ಈಗ ಚಿತ್ರದಲ್ಲಿ ನೋಡ್ರಿ ಕೆಂಪೆನ್ ಏನು ಬರ್ತೀನಿ ಅದು ಏನಾಗ್ತದೆ ಹೊಸದು ನೋಡ್ರಿ. ಈಗ ಇದು ಸೈನ್ ಸಿ ಅಂದ್ರೆ ಇದರ ಅಪೋಸಿಟ್ ಇದು ಅಭಿಮುಖ ಅಂದರೆ ಎಷ್ಟಿದೆ ನೋಡ್ರಿ, ಈ ಬಾಹು 24 ಸೆಂಟಿಮೀಟರ್ ಅದು. ಇದು ಅಪೋಸಿಟ್ ಬದಲಿ ಇದು 24 ಅಂತ ಬರೀ, ಇದು ಡಿವೈಡ್ ಬೈ ಹೆಂಗದಂಗೆ. ಹೈಪೋಟೆನಸ್ ಅಂದರೆ ಎಷ್ಟಿದೆ 25 ಅಂತಿದೆ. ಇಷ್ಟೇ ಮುಗಿತಿದ್ದು. ಇದು ಕಂಡುಹಿಡಿದೆ. ಅದೇ ರೀತಿ ಕಾಸ್ ಸಿ ಕಂಡುಹಿಡಿಬೇಕು. ಸೈನ್ ಸಿ ಆಯಿತು, ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವೀಗ ಕಾಸ್ ಸಿ ಕಂಡುಹಿಡಿಬೇಕು. ಕಾಸ್ ಸಿ ಅಂತಂದ್ರೆ ಇದೇ ಸೇಮ್ ಸೂತ್ರ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಈಗ ಕಾಸ್ ಅಂದರೆ ಇದು ಅದಕ್ಕೆ ಕಾಸ್ ಥೀಟ, ಅದು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಕನ್ನಡದಾಗ ಅಡ್ಜಸೆಂಟ್ ಪಾರ್ಶ್ವ ಅಂತಾರೆ, ಹೈಪೋಟೆನಸ್ಸಿಗೆ ವಿಕರ್ಣ ಅಂತಾರೆ. ಬೇಕಾದ್ರೆ ಇಲ್ಲಿ ಅಡ್ಜಸೆಂಟ್ ಅಂದರೆ ಯಾವುದು ನೋಡಿ ಚಿತ್ರದಾಗ, ಅಡ್ಜಸೆಂಟ್ ಅಂದರೆ ಈಗ ಕೆಂಪುದಿದ್ದು ಈಗ 90 ಡಿಗ್ರಿ ಇರಬೇಕು ಮತ್ತು ಲಘುಕೋನ ಆಗಿರ್ಬೇಕು. ಈ ಬಾಹುವಿಗೆ ನಾವೇನಂತೀವಿ ಅಡ್ಜಸೆಂಟ್ ಅಂತೀವಿ. ಅಡ್ಜಸೆಂಟ್ ನಮಗೆ 7 ಸೆಂಟಿಮೀಟರ್ ಅದ. ಆಯ್ತು, ನೆಕ್ಸ್ಟ್ ಹೈಪೋಟೆನಸ್ ಇದೆ ಸೇಮ್ ಎ ಸಿ 25. ಅವನೇನು ಮಾಡಿದ್ವಿ, 2 ಲೆಕ್ಕಗಳನ್ನು ಬಿಡಿಸಿದೆ ನೋಡ್ರಿ. 1ನೇ ಪ್ರಶ್ನೆ ಇಲ್ಲಿಗೆ ಏನಾಯಿತು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವಶನ್ 2ನೇ ಕ್ವಶನ್ ಬರೋಣ. ಈಗ 1ನೇ ಪ್ರಶ್ನೆ ಕಂಪ್ಲೀಟ್ ಆಯಿತು. ಈಗ 2ನೇ ಪ್ರಶ್ನೆ ನೋಡ್ರಿ ಏನದ ಓದ್ತೀನಿ. ಪ್ರಶ್ನೆ 2 ಚಿತ್ರ 8.13ರಲ್ಲಿ ಈ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟಾರ್ ಕಂಡುಹಿಡಿಯಿರಿ. ಟ್ಯಾನ್ ಪಿ ಮೈನಸ್ ಕಾಟಾರ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಇದೆ. ಇದು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನೋಡಿ. ನಾನು ಇಲ್ಲೊಂದು ಚಿತ್ರ ಹಾಕಿದ್ದೀನಿ ಸೇಮ್. ಇಲ್ಲಿ ಚಿತ್ರ ಪಿ ಕ್ಯೂ ಆರ್ ಚಿತ್ರ ತ್ರಿಭುಜ ಅದ. ಇಲ್ಲಿ ಕ್ಯೂವಲ್ಲಿ 90 ಡಿಗ್ರಿ ಅದ. ಪಿ ಕ್ಯೂ ಉದ್ದ 12 ಸೆಂಟಿಮೀಟರ್ ಅದ. ಪಿ ಆರ್ ಉದ್ದ 13 ಸೆಂಟಿಮೀಟರ್ ಅದ. ಏನು ಕೇಳ್ತಾರೆ ನಮ್ಮ ಪ್ರಶ್ನೆಯಲ್ಲಿ ಅಂದ್ರೆ ಟ್ಯಾನ್ ಪಿ ಕಂಡುಹಿಡಿದು ಆಮೇಲೆ ಕಾಟ್ ಆರ್ ಬೆಲೆ ಕಂಡುಹಿಡಬೇಕು. ಟ್ಯಾನ್ ಪಿ ಅಂದರೆ ಮೊದಲು ನಾವೇನು ಮಾಡಬೇಕು, ಇಲ್ಲಿ ಕೋನ ಮಾಡಬೇಕು, ಇಲ್ಲಿ ಲಘು ಕೋನ ಮಾಡಬೇಕು. ಅಂದರೆ ಟ್ಯಾನ್ ಪಿ ಅಂದರೆ ನಾವು ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ, ಇಲ್ಲಿ ನಾ ಟ್ಯಾನ್ ಪಿ ಮಾಡ್ತೀನಿ, ಟ್ಯಾನ್ ಪಿ ಕಂಡುಹಿಡಿತೀನಿ. ಅಂದರೆ ಇದು ಇಲ್ಲೇ ನಾವು ಲಘು ಕೋನ ಆದ್ರೆ ಇದು ಏನಾಗ್ತದೆ ನಮಗೆ ಅಪೋಸಿಟ್ ಆಯಿತು. ಕನ್ನಡದಾಗ ಏನಂತಾರೆ ಅಭಿಮುಖ ಬಾಹು ಅಂತಾಯಿತು. ನೆಕ್ಸ್ಟ್ ಈಗ ನಮಗೆ ಟ್ಯಾನ್ ಪಿ ಅಂತ ಕೇಳ್ತಾರೆ. ಟ್ಯಾನ್ ಪಿ ಅಂತಂದ್ರೆ ನಾವು ಈಗ 6 ರೇಷಿಯೋ ನೆನ್ಪಿಡ್ಲಿಕ್ಕೆ ನಮಗೇನು ಬೇಕಂದ್ರೆ ಒಂದು ಫಾರ್ಮುಲಾ ಟೈಪ್ ನೆನ್ಪಿಡಬೇಕು. ಸೊ ಕಾ ಟು ಅಂತೇಳಿ ನೆನ್ಪಿಟ್ರೆ ನಾವು 6 ರೇಷಿಯೋಗಳ ಅನುಪಾತಗಳನ್ನು ಬರೀಬೋದು. ನಮಗೆ ಟ್ಯಾನ್ ಪಿ ಕೇಳ್ಯಾರೆ. ಟ್ಯಾನ್ ಅಂದ್ರೆ ನಮಗೆ ಇದು ಟಿ ಅಂದರೆ 2 ಅಂತಂದ್ರೆ ಟ್ಯಾನ್ ಥೀಟಾ ಅಥವಾ ಟ್ಯಾನ್ ಪಿ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಬೇಕು. ಅಪೋಸಿಟ್ ಇದು ಓ ಅಂದರೆ ಅಪೋಸಿಟ್, ಎ ಅಂದರೆ ಅಡ್ಜಸೆಂಟ್. ಈ ಚಿತ್ರದಲ್ಲಿ ಅಪೋಸಿಟ್ ಯಾವುದು, ಇದು ಪಿ ಅದರಿಂದ ಇದು ಅಪೋಸಿಟ್ ಆಯಿತು. ಅಡ್ಜಸೆಂಟ್ ಅಂದರೆ ಅದಕ್ಕೆ ಅಂತಾರೆ ಇದು ಇಲ್ಲಿ ಇಲ್ಲಿ ಲಘು ಕೋನ ಆಗಿರಬೇಕು ಮತ್ತು 90 ಡಿಗ್ರಿ ಇರಬೇಕು. ಅದಕ್ಕೆ ನಾವು ಏನಂತೀವಿ ಅಂತಂದ್ರೆ ಅಡ್ಜಸೆಂಟ್ ಅಥವಾ ಪಾರ್ಶ್ವ ಕೋನಗಳಂತೀವಿ. ಈಗ ನಮಗೆ ಟ್ಯಾನ್ ಪಿ ಅಂತಂದ್ರೆ ನಮಗೆ ಏನು ಬೇಕು, ನಮಗೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಯಾವುದು ಚಿತ್ರದಲ್ಲಿ ಈಗ ಟ್ಯಾನ್ ಪಿ ಅಂದರೆ ಇದ್ರ ಎದುರಿಂದ ಅಪೋಸಿಟ್ ಅಂದ್ರೆ ನಮಗೆ ಈ ಬಾಹು ಕೊಟ್ಟಿಲ್ಲ. ಈ ಬಾಹು
ಅಪೋಸಿಟ್ ಬೇಕಾದ್ರೆ ಈ ಬಾಹು ಕಂಡುಹಿಡಿಬೇಕು ನಾವು ಕ್ಯೂ ಆರ್ ಕಂಡುಹಿಡಿಬೇಕು. ಕ್ಯೂ ಆರ್ ಕಂಡುಹಿಡಿಬೇಕಂತಂದ್ರೆ ಏನು ಮಾಡಬೇಕು ನಾವು ಪೈಥಾಗರಸ್ ಪ್ರಮೇಯ ಉಪಯೋಗ ಮಾಡಿಕೊಂಡು ಮೊದಲು ನಾವೇನು ಕಂಡುಹಿಡಿಯೋಣ ಕ್ಯೂ ಆರ್ ಕಂಡುಹಿಡಿಯಬೇಕು. ಯಾಕಂದರೆ ನಮ್ಗೆ ಟ್ಯಾನ್ ಪಿ ಬೇಕಾಯ್ತು ಅಂತಂದ್ರೆ ನಮಗೆ ಏನು ಬೇಕು ರೇಷಿಯೋ ಏನಿರ್ತದೆ ಟ್ಯಾನ್ ಪಿ ಸಮನಾಗಿದೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂತ ಬೇಕು. ಅಂದ್ರೆ ನಮಗೆ ಅಪೋಸಿಟ್ ವ್ಯಾಲ್ಯೂ ಗೊತ್ತದ, ಅಪೋಸಿಟ್ ವ್ಯಾಲ್ಯೂನೇ ಗೊತ್ತಿಲ್ಲ. ಅಪೋಸಿಟ್ ವ್ಯಾಲ್ಯೂಗೆ ಏನಂತಾರೆ ಕನ್ನಡದಾಗ ಅಭಿಮುಖ ಬಾಹು ಅಂತಾರೆ. ಅದೇ ಕಂಡುಹಿಡಿಬೇಕು ನಾವು. ಅಡ್ಜಸೆಂಟ್ ಕೊಟ್ಟರು, ಅಡ್ಜಸೆಂಟ್ 12 ಅಂತ ಕೊಟ್ಟಾರ. ಈಗ ನಾವು ಇದು ಕಂಡುಹಿಡ್ಬೇಕು. ಇದು ಕಂಡುಹಿಡ್ಬೇಕಂದ್ರೆ ನಾವು ಏನು ಮಾಡಬೇಕು, ಈಗ ಇದು ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆಯ್ತಂದ್ರೆ ಅಲ್ಲಿ ಏನಾಗ್ತದೆ ನಮ್ಮ ಪೈಥಾಗರಸ್ ಪ್ರಮೇಯ ಹೇಳಿಕೆ ಆಗ್ತದೆ. ಪೈಥಾಗರಸ್ ಪ್ರಮೇಯದ ಹೇಳಿಕೆ ಏನಂತಂದ್ರೆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳ್ತದೆ. ಅದರಿಂದ ನಾವು ಏನಕ್ಕೆ ಕಂಡುಹಿಡ್ಬೇಕು, ಈಗ ಪೈಥಾಗರಸ್ ಪ್ರಮೇಯ ಹೇಳಿಕೆಯಿಂದ ಈ ಕ್ಯೂ ಆರ್ ಅನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀವಿ ನೋಡಿರಿ, ಏನು ಬರೀಬೇಕು ಇಲ್ಲಿ ಪಿ ಆರ್ ಸ್ಕ್ವಯರ್ ಸಮನಾಗಿದೆ ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಈ ಸಲ ಸಪ್ರೇಟ್ ಏನು ಮಾಡಬೇಕು ನಾವು ಕ್ಯೂ ಆರ್ ಸಪ್ರೇಟ್ ಮಾಡಬೇಕು. ಯಾಕಂದ್ರೆ ನಮಗೆ ಇದೇ ಬೇಕಾಗಿದೆ. ಈಗ ನೋಡಿರಿ ಪಿ ಆರ್ ವ್ಯಾಲ್ಯೂ ಕೊಟ್ಟರು. ಪಿ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, ಪಿಲಿಂದ 13 ಕೊಟ್ಟರು. 13 ಮ್ಯಾಲೇನಿದೆ ವರ್ಗ ಹಂಗೆ ಬರೀರಿ. ಈ ಪಿ ಕ್ಯೂ ಅಂದರೂ ಕೊಟ್ಟರು ನನಗೆ 12 ವರ್ಗ ಆಯಿತು. ಪ್ಲಸ್ ಕ್ಯೂ ಆರ್ ಬೆಲೆ ಕಂಡುಹಿಡಬೇಕಾಗ್ಯದ. ಅದು ಕ್ಯೂ ಆರ್ ಸ್ಕ್ವೇರ್ ಹೆಂಗದು ಹಾಗೆ ಬರಿತೀನಿ. ಈಗ ನೋಡಿರಿ 13 ವರ್ಗ ನಮಗೆ 169 ಗೊತ್ತಿದೆ ನಮಗೆ. ಇದು 12 ವರ್ಗ 144. ಈ ಸೈಡ್ ತೊಗೊಂಡಾಗ ಏನಾಯ್ತು ನಮಗೆ -144. ಯಾಕಂದ್ರೆ ಕೇವಲ ನಾವು ಕ್ಯೂ ಆರ್ ಅಷ್ಟೇ ಉಳಿಸ್ಬೇಕು ಈ ಸೈಡ್. ಅದು ಈಗೇನು ಮಾಡಬೇಕು ನಾವು 169ರಲ್ಲಿ 144 ಕಳಿಬೇಕು. ಆವಾಗ ನಮ್ಗೆ ಎಷ್ಟು ಸಿಗ್ತದೆ, ನಮ್ಗೆ ಕ್ಯೂ ಆರ್ ಸ್ವಲ್ಪ ಬೋರ್ಡ್ ಮೇಲೆ ತೊಗೊಳ್ತೀನಿ ಇಷ್ಟಿರಲಿ. ರೈಟ್. ಈಗ ಕಳೀರಿ 169 144 ಕಳೆದ್ರೆ ಎಷ್ಟು ಕಳೀತು ನಮಗೆ 25 ಅಂತ ತೊಳೀತು. ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್ ಆಯಿತು. ನಮಗೆ ಕ್ಯೂ ಆರ್ ಸ್ಕ್ವಯರ್ ಬೇಕಾಗಿಲ್ಲ, ಕ್ಯೂ ಆರ್ ಬೇಕು. ಅದರಿಂದ ನಾವು ಎರಡೂ ಕಡೆ ಏನು ತೆಗೆದುಕೊಳ್ಬೇಕು, ವರ್ಗಮೂಲ ತೆಗೆದುಕೊಳ್ಬೇಕು. ಅಂದರೆ ಈ ಕಡೆ ಒಂದು ವರ್ಗಮೂಲ, ಎಡಗಡೆ ಮತ್ತು ಬಲಗಡೆ ವರ್ಗಮೂಲಗಳು ಕ್ಯೂ ಆರ್ ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಬರೋದು ವರ್ಗಮೂಲ ತಿಳಿ. ಅವಾಗ ವರ್ಗಮೂಲ ಇದ್ರದ್ದು ಕ್ಯಾನ್ಸಲ್ ಆಯಿತು. ಅದರಿಂದ ನಮಗೇನು ಸಿಕ್ತಂದ್ರೆ ಕ್ಯೂ ಆರ್ ಸಮನಾಗಿದೆ 25 ವರ್ಗಮೂಲ ಎಷ್ಟು ನಮ್ಗೆ 5. ಅಂದರೆ ಕ್ಯೂ ಆರ್ ಬೆಲೆ ನಾವು ಏನು ಮಾಡಿದ್ವಿ ಕಂಡುಹಿಡಿದ್ವಿ. ಇಲ್ಲಿ ಕ್ಯೂ ಆರ್, ಇಲ್ಲಿಂದ ಕ್ಯೂ ಆರಿಂದ ಎಷ್ಟು ಕಂಡುಹಿಡಿದ್ವಿ ನಾವು 5 ಸೆಂಟಿಮೀಟ್ರ್ ಅಥವಾ 5 ಮಾನಗಳನ್ನ ಕಂಡುಹಿಡಿದ್ವಿ. ಈಗ ನಮಗೆ ಟ್ಯಾನ್ ಪಿ ಕೇಳಿರಲ್ಲ, ಟ್ಯಾನ್ ಪಿನ ಬೆಲೆಗಳನ್ನು ಹಾಕ್ಬೋದು ನಾವು. ಟ್ಯಾನ್ ಪಿ ನೋಡ್ರಿ ಅಪೋಸಿಟ್ ಅಂದರೆ ಎಷ್ಟು ಇಲ್ಲಿ 5 ಅಂತ ಕಂಡುಹಿಡಿದೀವಿ. ನೆಕ್ಸ್ಟ್ ಅಡ್ಜಸೆಂಟ್ ಅಂದರೆ 12 ಅಂತಿದೆ, 12. ಈಗ ಮತ್ತೆ ಟ್ಯಾನ್ ಪಿ ಕಂಡುಹಿಡಿದೀವಿ ನಾವು. ಈಗ ಅದೇ ರೀತಿ ನಾವು ಈ ಕಾಟ್ ಆರ್ ಕಂಡುಹಿಡಿಬೇಕಂತಂದ್ರೆ ಏನು, ಈ ಸಲ ಲಘುಕೋನ ಚೇಂಜ್ ಮಾಡಬೇಕು. ಲಘುಕೋನ ಎಲ್ಲಿ ಮಾಡಬೇಕಂತಂದ್ರೆ ನಾವೀಗ ಪಿ ಎಲ್ಲಿ ತೆಗೆದು ಈಗ ನಾವು ಎಲ್ಲಿ ಇಡಬೇಕು, ಈಗ ನಾವು ಆರಲ್ಲಿ ನಾವು ಈಗ ಲಘುಕೋನವನ್ನು ಮಾಡಬೇಕಾಗಿದೆ ನೋಡಿರಿ. ಇಲ್ಲಿ ಈಗ ಇದನ್ನು ಪಿ ಬೇಕಾಗಿಲ್ಲ ನಮಗೆ, ಇಲ್ಲಿ ಕಾಟ್ ಆರ್ ಕೇಳ್ಯಾರ. ಅಂದ್ರೆ ನಾವು ಎಲ್ಲಿ ಮಾಡಬೇಕು, ಈಗ ಇಲ್ಲಿ ಆರಲ್ಲಿ ನಾವು ಲಘುಕೋನ ಉಂಟಾಡ್ಬೇಕು. ಅಂದರೆ ಇದು ಲಘುಕೋನ ನಾವು ಈಗ ಏನು ಮಾಡಬೇಕು ತೆಗಿಬೇಕು. ಇದು ಎಲ್ಲ ಈಗ ನಮಗೆ ಪಿ ಹೋಯ್ತಿದ್ದ, ಇದು ನಮಗೆ ಪಿ ಎಲ್ಲ ಈಗ ಡಿಲೀಟ್ ಮಾಡಬೇಕು. ಇದಕ್ಕೆ ಇದೇನು ಮಾಡಿ ತೆಗೆದು ಈಗ ಎಲ್ಲಿ ನಾವು ಮಾಡಬೇಕು ಈ ಕೋನ ಅಂದ್ರೆ ಲಘುಕೋನ ಇಲ್ಲಿ ಆರ್. ಪ್ರಶ್ನೆಯಲ್ಲಿ ಏನು ಕೇಳ್ತಾರೆ ಅಲ್ಲಿ, ಈಗ ಇಲ್ಲಿ ಆರ್. ಈಗ ಅವಾಗ ಏನಾಯಿತು, ಎದುರಿಂದ ಬಾಹು ಏನಾಗ್ತದೆ ನಮಗೆ ಅಪೋಸಿಟ್ ಆಯಿತು. ಇದು ನಮಗೆ ಅಪೋಸಿಟ್ ಆಯಿತು, ಕನ್ನಡದಾಗ ಅಭಿಮುಖ ಅಂತ ಆಯಿತು. ಇದು ಅಪೋಸಿಟ್ ಆಯಿತು. ಎದುರಿನ ಬಾಹು ಯಾವಾಗ ನೆನ್ಪಿಡಬೇಕು, ಇಲ್ಲಿ ಏನು ಲಘುಕೋನ ಉಂಟಾಗ್ತದೆ ಎದುರಿನ ಬಾಹು ಅಪೋಸಿಟ್ ಅಥವಾ ಅಭಿಮುಖ ಇರ್ತದೆ. ಇಲ್ಲಿ 90 ಡಿಗ್ರಿ ಬಾಹು ಎದುರಿನ ಬಾಹು ಏನಾಗಿರ್ತದೆ ನಮಗೆ ವಿಕರ್ಣ ಅಂತ ಆಗಿರ್ತದೆ. ಇದು ಏನು ಚೇಂಜ್ ಆಗೋಲ್ಲ, ಇವೆರಡೇ ಅಷ್ಟೇ ಚೇಂಜ್ ಆಗ್ತವೆ. ಈಗ ನಮಗೆ ಇದು ಏನಾಗ್ತದೆ ಹೇಳ್ರಿ 90 ಡಿಗ್ರಿ ಮತ್ತು ಲಘುಕೋನ ಇದು ಅಡ್ಜಸೆಂಟ್ ಆಯಿತು. ಇದು ಪೆನ್ ಚೇಂಜ್ ಮಾಡಬೇಕಿದ್ರೆ ಇಲ್ಲೇನಾಯ್ತು, ಇದು ಅಡ್ಜಸೆಂಟ್ ಆಯಿತು. ಇದು ಅಪೋಸಿಟ್ ಹೋಗಿ ಅಡ್ಜಸೆಂಟ್ ಆಯಿತು ನೋಡಿರಿ. ಈಗ ಕಾಟ್ ಆರ್ ಅಂತ ಕೇಳ್ತಾರೆ ನೋಡಿರಿ, ಕಾಟ್ ಆರ್. ಈ ಕಾಟ್ ಆರ್ ಈಕ್ವಲ್ ಟು ಕಾಟ್ದ ವ್ಯಾಲ್ಯೂ ಏನಂದ್ರೆ ಈಗ ನೆನ್ಪಿಡಬೇಕು, ಹಿಂಗೆ ಹೋದ್ರೆ ಟ್ಯಾನ್, ರಿವರ್ಸ್ ಬಂದೀವಿ ಅಂತಂದ್ರೆ ನಾವು ಕಾಟ್ ಅಂತ ಆಗಿರ್ತದೆ. ಅಂದರೆ ಕಾಟ್ ವ್ಯಾಲ್ಯೂ ಏನು ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್. ಕನ್ನಡದಾಗ ಅಡ್ಜಸೆಂಟ್ಗೆ ಏನಂತಾರೆ ಪಾರ್ಶ್ವ ಬಾಹು ಅಂತಾರೆ, ಅಪೋಸಿಟ್ಗೆ ಏನಂತಾರೆ ಅಭಿಮುಖ ಬಾಹು ಅಂತಾರೆ. ಈ ನೋಡ್ರಿ ಚಿತ್ರದಲ್ಲಿ ಅಡ್ಜಸೆಂಟ್ ಯಾವುದು, ಚಿತ್ರದಲ್ಲಿ ಅಡ್ಜಸೆಂಟ್ ಅಂದರೆ ಅಡ್ಜಸೆಂಟ್ ಇದಕ್ಕಂತಾರೆ 90 ಡಿಗ್ರಿನೂ ಇರಬೇಕು ಮತ್ತು ಲಘುಕೋನ ಅಂಥ ಬಾಹುಗೆ ಏನಂತಾರೆ
ಅಡ್ಜಸೆಂಟ್ ಅಂತಾರೆ. ಅಡ್ಜಸೆಂಟ್ ಅಂದರೆ ಎಷ್ಟು ನಮಗೆ 5. ಇದು ಅಡ್ಜಸೆಂಟ್ ತೆಗಿಬೇಕು, ಇಲ್ಲ 5 ಅಂತ ಬರೀಬೇಕು. ಅಪೋಸಿಟ್ ನೋಡಿರಿ, ಇದು ಕಾಟ್ ಆರ್ ಎದುರಿನ ಬಾವಿಗೆ ನಂತರ ಅಪೋಸಿಟ್ ಅಂತಾರೆ. ಅಪೋಸಿಟ್ ಎಷ್ಟಿದೆ ನಮಗೆ 12 ಅಂತಿದೆ, 12 ಆಯಿತು. ಈಗ ನಮಗಿದು ಕಾಟ್ ಆರ್ ಅಂತ ನಮಗೆ ಪ್ರಶ್ನೆ ಏನು ಕೇಳ್ಯಾರ, ಟ್ಯಾನ್ ಪಿದ ಕಾಟ್ ಆರ್ ಕಳೆದ್ರಾಗ ಎಷ್ಟು ಬರ್ತದೆ ಅಂತ ಕೇಳ್ಯಾರ. ಅಂದ್ರೆ ಏನು ಕೇಳ್ಯಾರ ನಮಗೆ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕಂಡಿಡಿ ಅಂತ ಹೇಳ್ಯಾರ. ಇದರ ಅರ್ಥ ಏನು, ಸಮನಾಗಿರೋ ಚಿಹ್ನೆ ಹಾಕಿ ಟ್ಯಾನ್ ಪಿ ಬೆಲೆಗಳು ಹಾಕಿ ತುಂಬಬೇಕು ನಾವು. ಟ್ಯಾನ್ ಪಿ ಬೆಲೆ ಎಷ್ಟು ಕಂಡಿಡಿದೀವಿ ನಾವು, 5/12 ಅಂತ ಬರ್ತೀವಿ. ಇದು ತೆಗೆದು 5/12 ಅಂತ ಹಾಕ್ರಿ. ಮೈನಸ್ ಕಾಟ್ ಆರ್ ಕಂಡುಹಿಡಿದೀವಿ. ಕಾಟ್ ಆರ್ ಎಷ್ಟು ಕಂಡುಹಿಡಿದೀವಿ ನಾವು, 5/12 ಇದೆ, 5/12 ಇದೆ. ಸೇಮ್ ಅದ, ಬಟ್ ಪ್ಲಸ್ ಮೈನಸ್ ಇದೆ. ಅದರಿಂದ ಎರಡು ಏನಾಗ್ತದೆ, ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ್ರಿಂದ ಬೆಲೆ ಎಷ್ಟು ಬಂತು ನಮಗೆ, =0. ಅಂದರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಎಷ್ಟು ಬಂತು ನಮಗೆ, 0 ಅಂತ ಬಂತು. ಇದು ನಾವು ಎರಡನೇ ಲೆಕ್ಕಕ್ಕೆ ಪರಿಹಾರವನ್ನು ಕಂಡುಹಿಡಿದೀವಿ ನೋಡ್ರಿ. ಈಗ ನಾವು ಅಭ್ಯಾಸ 8.1 ನೆಕ್ಸ್ಟ್ ಮೂರನೇ ಲೆಕ್ಕಗೆ ಮಾಡೋಣ ನೋಡ್ರಿ. ಏನಂದ್ರೆ ಸೈನೇ ಕೊಟ್ಟು ಪ್ರಶ್ನೆ ಏನು ಕೊಟ್ಟರು, ಸೈನೇ = 3/4. ಆದರೆ ಏನು ಕೇಳಿದ್ರೆ ಪ್ರಶ್ನೆ ನಿಮಗೆ, ಕಾಸೆ ಮತ್ತು ಟ್ಯಾನ್ ಎ ಬೆಲೆಯನ್ನು ಲೆಕ್ಕಿಸಿ ಅಂತ ಕೇಳಿದ್ರೆ ಪ್ರಶ್ನೆ. ಅಂದ್ರೆ ಸೈನೇ ಕೊಟ್ಟು ನಾವು ನಮಗೇನು ಪ್ರಶ್ನೆ ಕೇಳಿದ್ರೆ ಕಾಸೆ ಮತ್ತು ಟ್ಯಾನ್ ಎ ಬೆಲೆಗಳನ್ನು ಕೇಳಿದ್ದಾರೆ. ಸೈನೇನೆ ಕೊಟ್ಟರು. ಈಗ ಹಿಂಗಿದ್ದಾಗ ಏನು ಮಾಡಬೇಕು, ನಾವು ಒಂದು ಲಂಬಕೋನ ತ್ರಿಭುಜವನ್ನು ಮೊದಲು ನಾವು ರಚನೆ ಮಾಡ್ಕೊಳ್ಬೇಕು. ಲಂಬಕೋನ ತ್ರಿಭುಜ ರಚನೆ ಮಾಡ್ಬೇಕು ಮೊದಲು ನಾವು ಒಂದು. ಇಲ್ಲಿ ನೋಡ್ರಿ ಏನು ಕೊಟ್ಟರೆ, ಸೈನ್ ಎ = 3/4 ಅಂತ ಕೊಟ್ಟರೆ. ಇದು ಒಂದು ಲಂಬಕೋನ ತ್ರಿಭುಜ ಹಾಕೊಂಡೀನಿ. ಅಂದರೆ ಇಲ್ಲಿ ಸೈನ್ ಎ ಅಂದ್ರೆ ಏನು ನೆನಪಿಡಬೇಕು ನಾವು, ಈ ಫಾರ್ಮುಲಾ ಟೈಪ್ ನೆನಪಿಡಬೇಕು. ಸೊ ಅಂತಂದ್ರೆ ಸೈನ್ ಥೀಟ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಚಿತ್ರದಾಗ ಅಪೋಸಿಟ್ ಯಾವುದು, ಇಲ್ಲಿ ನಾವು ಎಲ್ಲಿ ಲಘುಕೋನ ಮಾಡಬೇಕು, ಈ ಸೈನ್ ಎ ಅಂತ ಹೇಳಿದ್ರೆ ಇಲ್ಲಿ ಲಘುಕೋನ ಮಾಡಿದೀವಿ ಅಂದ್ರೆ ಅಥವಾ ತೀಟ ಮಾಡಿದೀವಿ ಅಂದ್ರೆ, ಲಘುಕೋನ ಮಾಡಿದೀವಿ ಅಂದ್ರೆ ಈ ಎದುರಿನ ಬಾವಿಗೆ ಏನಂತೀವಿ ನಾವು, ಈ ಬಾವಿ ಬಿ ಸಿ ಬಾವಿಗೆ ಏನೋ ಅಂತೀವಿ ಅಂದ್ರೆ ನಾವು ಅಪೋಸಿಟ್ ಅಂತೀವಿ, ಅಥವಾ ಕನ್ನಡದಾಗ ಅಭಿಮುಖ ಬಾಹು ಅಂತೀವಿ. ನೆಕ್ಸ್ಟ್ ಈಗ ಈ 90 ಡಿಗ್ರಿ ಎದುರಿನ ಬಾವಿಗೆ ಏನಂತೀವಿ ನಾವು, ವಿಕರ್ಣ ಅಂತೀವಿ. ಇಂಗ್ಲೀಷ್ನಾಗ ಏನಂತಾರೆ, ಹೈಪೋಟೆನಸ್ ಅಂತಾರೆ. ಆ್ಯಕ್ಚುಲಿನ ಗುರುತು ಮಾಡ್ತೀನಿ. ಇಲ್ಲಿ ನಮ್ಗೆ ಏನು ಕೊಟ್ರ, ಇದು ಅಪೋಸಿಟ್ ಕೊಟ್ಟಂಗೆ 3 ಅಂದ್ರೆ ಅಪೋಸಿಟ್ ಆಯಿತು, 4 ಅಂದ್ರೆ ಹೈಪೋಟೆನಸ್, ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಂದರೆ ಅಪೋಸಿಟ್ ನಮ್ಗೆ 3 ಅಂತ ಕೊಟ್ಟರು ನೋಡ್ರಿ. ಅಪೋಸಿಟ್ ಅಂತಂದ್ರೆ ಬಿ ಸಿ ಭಾವದ ಉದ್ದ 3 ಸೆಂಟಿಮೀಟ್ರ್ ಕೊಟ್ಟರು, ವಿಕರ್ಣ ಭಾವದ ಉದ್ದ ನಮ್ಗೆ 4 ಸೆಂಟಿಮೀಟ್ರ್ ಅಂತ ಕೊಟ್ಟರು. ನಾವು ಈಗ ಏನು ಕಂಡುಹಿಡಬೇಕು, ಕಾಸೆ ಬೇಕಂದ್ರೆ ನಮ್ಗೆ ಕಾಸೆ ನೆನ್ಪಿಡ್ಕೊಳ್ಳಿಕ್ಕೆ ಏನು ಸೂತ್ರ ಅದ, ಅಂತಂದ್ರೆ ಕಾಸ್ ಥೀಟ ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟೆನಸ್ ಬೇಕು. ಅಂದ್ರೆ ನಮಗೆ ಇದು ಅಡ್ಜಸ್ಟೆಂಟ್ ಬೇಕು, 90 ಡಿಗ್ರಿ ಪ್ಲಸ್ ಲಘುಕೋನ ಉಂಟಾಗಿದ್ದ ಬಾಹು ಬೇಕು. ಇದು ಹೆಂಗೆ ಕಂಡುಹಿಡಬೇಕು ಅಂತಂದ್ರೆ ನಾವು ಲಂಬಕೋನ ತ್ರಿಭುಜ ಉಂಟಾಗ್ತಂದ್ರೆ ಅಲ್ಲಿ ಪೈಥಾಗೊರಸ್ ಪ್ರಮೇಯ ಹಾಕ್ತಾ. ಪೈಥಾಗೊರಸ್ ಪ್ರಮೇಯದ ಹೇಳಿಕೆ ಏನು ಹೇಳ್ತದೆ ನಮಗೆ ಅಂದ್ರೆ, AC² ಸಮಾನ ಅಂದರೆ ವಿಕರ್ಣದ ಮೇಲಿನ ವರ್ಗವು ಅನ್ನಂಗಿದೆ. AC² ಸಮನಾಗಿದೆ AB² ಪ್ಲಸ್ BC². ಈಗ ನಾವು ನಮಗೇನು ಸಪ್ರೇಟ್ ಮಾಡಬೇಕೀಗ, AB ಒಂದೇ ಉಳಿಸ್ಬೇಕು ಈ ಸೈಡಿಗೆ. ಈ AC² ಕೊಟ್ಟರು ನಮ್ಗೆ, AC ಅಂದರೆ ಎಷ್ಟು ಕೊಟ್ಟರು, 4 ಮ್ಯಾಲೆ ವರ್ಗ ಬರೀಬೇಕು. AB ಎಷ್ಟು ಕೊಟ್ಟಿದ್ದಾರೆ, ABನೇ ಕಂಡುಹಿಡಬೇಕಾಗಿದೆ ನಾವು. AB ಆ್ಯಸ್ ಇಟ್ ಈಸ್ ಬರಿತೀನಿ, AB ಆ್ಯಸ್ ಇಟ್ ಈಸ್ ಮ್ಯಾಲೆ ವರ್ಗದ ಹೆಂಗದಂಗೆ. BC² ಅಂದರೆ ಎಷ್ಟು ಕೊಟ್ಟರು ನಮಗೆ, BC² ಅಂದರೆ ನೋಡ್ರಿ 3 ಮ್ಯಾಲಿನಿದೆ ವರ್ಗ ಇದೆ ಬರೀರಿ. 4 ವರ್ಗ ಎಷ್ಟಾಯ್ತು ನಮ್ಗೆ, 4 4 16 ಆಯಿತು. AB² ಆ್ಯಸ್ ಇಟ್ ಈಸ್ ಬರಿತೀನಿ. 3 ವರ್ಗ ಎಷ್ಟಾಯಿತು, 3 3 9 ಆಯಿತು. ನನಗೆ AB ಒಂದೇ ಉಳಿಸ್ಬೇಕು ಈ ಸೈಡು, ಇದನ್ನು 9 ಈ ಸೈಡ್ ತೊಗೊಂಡ್ಬಿಡ್ತೀನಿ. +9 ಈ ಕಡೆ ಬಂದಾಗ ಏನಾಯಿತು, -9 ಆಯಿತು. ಈ ಸೈಡ್ ಏನು ಉಳಿತು ನಮ್ಗೆ, AB² ಉಳಿತು. ನಮಗೆ AB² ಬೇಕಾಗಿಲ್ಲ, AB ಬೇಕು. ಅದರಿಂದ 16ರಲ್ಲಿ 9 ಕಳಿಬೇಕು, ನಮಗೆ ಎಷ್ಟು ಉಳಿತು, 7 ಉಳಿತು. ಈಗ AB² ಆಯಿತು. AB² ಬೇಕಾಗಿಲ್ಲ ನನಗೆ, ಏನು ಮಾಡಬೇಕು, AB ಬೇಕಾಗೋ. ಅದ್ರ ಸಲುವಾಗಿ ಏನು ಮಾಡಬೇಕು, ಎರಡೂ ಕಡೆ ನಾವು ಏನು ತೆಗೆದುಕೊಳ್ಬೇಕು, ವರ್ಗಮೂಲವನ್ನು ತೆಗೆದುಕೊಳ್ಳೋದ್ರಿಂದ ಅದು ಕ್ಯಾನ್ಸಲ್ ಆಗ್ತದೆ. ನೋಡಿರಿ, ಈ ವರ್ಗಮೂಲ ಏನಾಯಿತು, ಕ್ಯಾನ್ಸಲ್ ಆಯಿತು. ಅದರಿಂದ ನಮಗೆ AB ಬೆಲೆ ಎಷ್ಟು ಸಿಕ್ತು ನಮಗೆ, AB = 7ಕ್ಕೆ ವರ್ಗಮೂಲ ಇಲ್ಲ, ಅದ್ರ ಬೆಲೆ ಏನು ಬರೀಬೇಕು, ವರ್ಗಮೂಲ ಚಿಹ್ನೆಯಲ್ಲಿ ಬರೀಬೇಕು. ಅಂದರೆ AB ಬೆಲೆ ಎಷ್ಟು ಸಿಕ್ತು ನಮಗೆ, 7 ಅಂತ ಸಿಕ್ತು. ABಗೆ ನಾವು ಏನಂತೀವಿ, ಅಡ್ಜಸ್ಟೆಂಟ್ ಸೈಡ್ ಅಂತೀವಿ. ಇಲ್ಲಿ ಲಘುಕೋನ ಇರಬೇಕು ಪ್ಲಸ್ 90 ಡಿಗ್ರಿ ಇರಬೇಕು, ಅದಕ್ಕೆ ನಾವೇನು ಅಡ್ಜಸ್ಟೆಂಟ್ ಅಂತೀವಿ. ಅಡ್ಜಸ್ಟೆಂಟ್ ಎಷ್ಟು ಕಂಡುಹಿಡಿದೀವಿ ನಾವು, √7 ಅಂತ ಕಂಡುಹಿಡಿದ್ವಿ. ಈಗ ನಮಗೇನು ಕೇಳ್ಯಾರ, ಕಾಸ್ ಸೈನ್ ಎ ಕೊಟ್ಟರೆ ನಮಗೇನು ಕೇಳ್ಯಾರ, ಕಾಸ್ ಎ ಕೇಳ್ಯಾರ ಮತ್ತು ಟ್ಯಾನ್ ಎ ಬೆಲೆಗಳ ಲೆಕ್ಕಿಸಿ ಅಂತ ಹೇಳ್ಯಾರ. ಈಗ ಫಸ್ಟ್ ನಾವು ಕಾಸ್ ಎ ಮಾಡೋಣ. ಕಾಸ್ ಎ ಏನು ಮಾಡ್ತೀವಿ ಅಂತಂದ್ರೆ, ಕಾಸ್ ಎ ಫಾರ್ಮುಲಾ ಏನಿದ್ದಂಗೆ ನಮಗೆ
ಕಾಸ್ ಕಾ ಅಂತಂದ್ರೂ ಕಾಸ್ ಥೀಟಾ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂತಂದ್ರೆ ಕನ್ನಡದಾಗ ಪಾರ್ಶ್ವ, ಕನ್ನಡದ ಬೇಕಾದ್ರೆ ಪಾರ್ಶ್ವ. ಹೈಪೋಟೆನಸ್ ಅಂದ್ರೆ ವಿಕರ್ಣ. ಇಲ್ಲ ನೋಡ್ರಿ, ಚಿತ್ರದಲ್ಲಿ ಅಡ್ಜಸೆಂಟ್ ಅಥವಾ ಪಾರ್ಶ್ವ ಯಾವುದು? ಅಡ್ಜಸೆಂಟ್ ಎರಡೂ ಇರೋದಕ್ಕೆ ಪಾರ್ಶ್ವ ಅಥವಾ ಅಡ್ಜಸೆಂಟ್ ಅಂತಾರೆ. ಅಂದ್ರೆ √7 ಬಂತು, ಇಲ್ಲಿ ಮೇಲೆ ಬರೀಬೇಕು. ಇದ್ರ ಬದಲಿ ಅಡ್ಜಸೆಂಟ್ ಬದಲಿ ಇಲ್ಲಿ √7, ಇದು ಡಿವೈಡ್ ಬೈ ಹಂಗೆ ಬರೋದು. ಹೈಪೋಟೆನಸ್ ಅಂದರೆ ಎಷ್ಟಿದೆ? ವಿಕರ್ಣ. ಅವರೇ ಕೊಟ್ಟರು. ವಿಕರ್ಣ ಎಷ್ಟಿದೆ? 4. ಅಂದ್ರೆ ನಾವೇನು ಕಂಡುಹಿಡಿದೀವಿ? ಕಾಸ್ ಎ ಬೆಲೆಯನ್ನು ಕಂಡುಹಿಡಿದೀವಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ? ಟ್ಯಾನ್ ಎ ಕಂಡುಹಿಡ್ಬೇಕು. ಟ್ಯಾನ್ ಎ ಕಂಡುಹಿಡಿಕೆ ಏನು ಸೂತ್ರ? ಟೋ ಅಂತ. ಇದು ನೆನ್ಪಿಟ್ಕೋಬೇಕು. ಟೋ ಅಂತಂದ್ರೆ ಟ್ಯಾನ್ ಥೀಟಾ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ. ನೆಕ್ಸ್ಟ್ ನೋಡಿ, ಇದೊಂದು ಟ್ಯಾನ್ ಎ ಒಂದು ಕಂಡುಹಿಡೋಣ. ಸ್ವಲ್ಪ ಬೋರ್ಡ್ ಮೇಲೆ ತೊಗೊಳ್ತೀನಿ. ಟ್ಯಾನ್ ಎ ಪೆನ್ ಚೇಂಜ್ ಮಾಡಬೇಕಿದ್ರೆ ಯಾವುದು? ಬ್ಲ್ಯಾಕ್ ಅದು. ಅಂದ್ರೆ ಈಗೇನು ಕೇಳಿದರೆ ಇನ್ನೊಂದು ಟ್ಯಾನ್ ಎ ಅಂತ ಕೇಳ್ಯಾರ. ಟ್ಯಾನ್ ಎ. ಟ್ಯಾನ್ ಎ ನೆನ್ಪಿಡೋಕ್ಕೇನೋ ಸೂತ್ರ ಇದ್ದಂಗೆ ಇದು. ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂತ ಅರ್ಥ. ಅಪೋಸಿಟಿಗೆ ಕನ್ನಡದಾಗ ಏನಂತಾರೆ? ಅಭಿಮುಖ ಅಂತಾರೆ, ಗುರ್ತು ಮಾಡೋಣ. ಅಡ್ಜಸೆಂಟಿಗೆ ಏನಂತಾರೆ? ಪಾರ್ಶ್ವ ಅಂತಾರೆ, ಪಾ ಅಂತ ಗುರ್ತು ಮಾಡೋಣ. ಚಿತ್ರದಲ್ಲಿ ನೋಡಿರಿ ಅಡ್ಜಸೆಂಟ್ ಇದು ಅಪೋಸಿಟ್ ಅಂತ ಯಾವುದಿದೆ? ಅಪೋಸಿಟ್ ಅಂತಂದ್ರೆ ನೋಡಿರಿ 3 ಇದೆ. 3 ಅಂತ ಹಾಕೊಳ್ಳೋಣ. ಅಡ್ಜಸೆಂಟ್ ಅಂದರೆ ಯಾವುದು ನೋಡಿರಿ? √7 ಇದೆ. √7 ಅಂತ ಬರೆಯೋಣ. ಇಷ್ಟು ಬರೆದ್ರೆ ಈ ಲೆಕ್ಕ ಏನಾಯ್ತು? ಇಲ್ಲಿ 2 ಕಂಪ್ಲೀಟ್ ಆಯ್ತು ನೋಡಿರಿ. ಈಗ 3ನೇ ಲೆಕ್ಕನೂ ಕಂಪ್ಲೀಟ್ ಆಯಿತು. ಈಗ 4ನೇ ಲೆಕ್ಕ ಬಿಡಿಸೋಣ ನೋಡಿರಿ. 4ನೇ ಲೆಕ್ಕ ಏನಿದೆ ಓದ್ತೀನಿ ನಾನು. 4ನೇ ಲೆಕ್ಕ 15 ಕಾಟ್ ಎ ಸಮನಾಗಿದೆ 8 ಆದರೆ ಸೈನ್ ಎ ಮತ್ತು ಸೆಕ್ ಎಗಳನ್ನು ಕಂಡುಹಿಡಿಯರಂತಾರೆ ಪ್ರಶ್ನೆಯಲ್ಲಿ. 15 ಕಾಟ್ ಎ = 8 ಆದರೆ ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡಿ ಅಂತಾರೆ. ನೆಕ್ಸ್ಟ್ ಪೇಜಲ್ಲಿ ನಾನು ಅದನ್ನು ಬಿಡಿಸ್ತೀನಿ ನೋಡಿರಿ. 14ನೇ ಪ್ರಶ್ನೆಯಲ್ಲಿ ಬರ್ತೀನಿ. 15 ಕಾಟ್ ಎ = 8 ಅಂತ ಕೊಟ್ಟರು. ಇದಕ್ಕೆ ಏನು ಕೇಳ್ಯಾರ ನಮಗೆ? ಸೈನ್ ಎ ಮತ್ತು ಸೆಕ್ ಎಗಳನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಒಂದು ಹೆಂಗೆ ಲಂಬಕೋನ ತ್ರಿಭುಜ ಹಾಕೊಂಡಿದ್ದೀನಿ ನಾನು. ಈಗ 15 ಕಾಟ್ ಎ ಹೆಂಗೆ ಬರಿತೀನಿ ಅಂದರೆ 2 ಅನುಪಾತ ಇರಬೇಕಲ್ಲ, ಅದು ಸಲುವಾಗಿ 15 ಕಾಟ್ ಎ ಪ್ರಶ್ನೆ ಏನದು ಹೆಂಗದ ಬರ್ಕೊಂಡು ಇದು 8 ಹೆಂಗದ ಹೆಂಗೆ ಬರ್ತೀನಿ. ಕಾಟ್ ಎ ಒಂದೇ ಈ ಸೈಡ್ ಇಟ್ಕೊಳ್ತೀನಿ ನಾನು. ಕಾಟ್ ಎ ಈ ಸೈಡ್ ಇಟ್ಕೊಂಡಿವಿ ಅಂದರೆ ಇದು ಕಾಟ್ ಎ ಜೊತೆ 15 ಏನಾಗಿದೆ? ಗುಣಾಕಾರ ಆಗಿದೆ. ಈ ಸೈಡ್ ಐತಂದ್ರೆ ಏನಾಗ್ತದೆ ನಮಗೆ? ಭಾಗಾಕಾರ ಅಂತ ಆಯಿತು. ಅದ ಈಗ ನಾವು ಕಾಟ್ ಎ ವ್ಯಾಲ್ಯೂ ಈ ತ್ರಿಭುಜದಲ್ಲಿ ಹಾಕಿಕೊಡ್ಬೇಕು ನಾವು. ಅಂದರೆ ಈಗ ನಮಗೆ ಕಾಟ್ ಎದ್ರದ್ದು ರಿವರ್ಸ್ ಇರ್ತದೆ ಅಂದರೆ ಟ್ಯಾನ್ದು ರಿವರ್ಸ್ ಇರ್ತದೆ. ಅದನ್ನು ನಾವು ಟ್ಯಾನ್ ಫಾರ್ಮುಲಾ ಟೈಪ್ ಹೆಂಗೆ ನೆನಪಿರ್ಬೇಕು ಅಂದ್ರೆ ಟೋ ಅಂತಿದೆ. ಅಂದರೆ ಟ್ಯಾನ್ ಥೀಟಾ ಅಂದರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡು. ಈ ಕಾಟ್ ಬೇಕಾಯ್ತಂದ್ರೆ ರಿವರ್ಸ್ ಬರಬೇಕು. ಈ ರೀತಿ ಕಾಟ್ ಬೇಕಾಯ್ತಂದ್ರೆ ನಮಗೆ ರಿವರ್ಸ್. ಅಂದ್ರೆ ಕಾಟ್ ವ್ಯಾಲ್ಯೂ ಏನಾಯ್ತು ನಮಗೆ? ಅಡ್ಜಸೆಂಟ್ ಕಾಟ್ ಎ = ಏನು ಸಿಕ್ತು ನಮಗೆ? ಕಾಟ್ ಎ = ಅಂದರೆ ಏನು? ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್. ಉಲ್ಟಾ ಬರಬೇಕು. ಟ್ಯಾನ್ ಅಂದರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡು. ಕಾಟ್ ಬೇಕಾದ್ರೆ ರಿವರ್ಸ್. ಅಡ್ಜಸೆಂಟ್ ಸೈಡ್ ಬೈ ಮೊದಲು ಎ ಬರೋದು ಅಪೋಸಿಟ್ ಸೈಡ್. ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್. ಇಲ್ಲಿ ಎಲ್ಲಿ ಲಂಬಕೋನ ಲಘುಕೋನ ಉಂಟು ಮಾಡಬೇಕಂದ್ರೆ ಇಲ್ಲಿ ಕಾಟ್ ಎ ಅಂತಾರಲ್ಲ, ಇಲ್ಲಿ ನಮಗೆ ಲಘುಕೋನ ಉಂಟಾಗಬೇಕು. ಈ ಲಘುಕೋನ ಉಂಟಾಗಿ ಎದುರಿನ ಬಾಹುವಿಗೆ ಏನಂತಾರೆ ಅಂದ್ರೆ ನಮಗೆ ಅಪೋಸಿಟ್ ಅಂತಾರೆ. ಕನ್ನಡದಾಗ ಅಭಿಮುಖಾನು ಅಂತಾರೆ. ಕನ್ನಡದಾಗ ಅಭಿಮುಖ ಅಂತಾರೆ. ಇವೆರಡು ಲಘುಕೋನ ಮತ್ತು 90 ಡಿಗ್ರಿ ಇದಕ್ಕೆ ಅಡ್ಜಸೆಂಟ್ ಅಂತಾರೆ. ಅಡ್ಜಸೆಂಟ್ ಕನ್ನಡದಾಗ ಪಾರ್ಶ್ವಭಾವ ಅಂತಾರೆ. 90 ಡಿಗ್ರಿ ಎದುರಿದ್ದ ಬಾಹುವಿಗೆ ಏನಂತಾರೆ? ವಿಕರ್ಣ ಅಂತಾರೆ. ಈ ನಮಗೆ ಇಲ್ಲಿ ಬೆಲೆಗಳು ಕೊಟ್ಟರೆ ಅಂದರೆ ಇದು ಏನಾಯ್ತು ನಮಗೆ? ಕಾಟ್ದಂದ್ರೆ ಅಡ್ಜಸೆಂಟ್ ಆಯಿತು. ಅಡ್ಜಸೆಂಟ್ ಅಂತ ನೋಡ್ರಿ, ಇದು 8 ಅಡ್ಜಸೆಂಟ್. ಅಡ್ಜಸೆಂಟ್ ಅಂದರೆ ಇದು ಎ ಬಿ ಬಾಹು ಕೊಟ್ಟಂಗೆ ಆಯ್ತು ನಮಗೆ. ಎ ಬಿ ಬಾಹು 8 ಸೆಂಟಿಮೀಟ್ರ್ ಆಯಿತು. ಇದು 15 ಅಂತ ನೋಡ್ರಿ ಅಪೋಸಿಟ್ ಅಂತಂದ್ರೆ ಇದು ಅಪೋಸಿಟ್ ಅಂದರೆ ಬಿ ಸಿ ಅಂದರೆ ಎಷ್ಟು ಕೊಟ್ಟರು ನಮ್ಗೆ? 15 ಅಂತ ಕೊಟ್ಟರು. ಈಗ ನಾವೇನು ಕಂಡುಹಿಡಬೇಕು? ವಿಕರ್ಣ ಕಂಡುಹಿಡಬೇಕು. ಯಾಕಂದ್ರೆ ಸೈನ್ ಎ ಅಂತಂದ್ರೆ ನಮಗೆ ಸೈನ್ ಎ ಕಂಡುಹಿಡಬೇಕು. ಏನು ಸೂತ್ರ ನಮಗೆ? ಹಿಂಗಿದೆ. ಸೈನ್ ಎ ಅಂತಂದ್ರೆ ಅಂದರೆ ಸೊ ಅಂತ ಅರ್ಥ. ಸೊ ಅಂದ್ರೆ ಏನು? ಹಿಂಗೆ ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಬೇಕು. ಅಂದ್ರೆ ಹೈಪೋಟೆನಸ್ ಅಥವಾ ವಿಕರ್ಣ ಇದು ಬೇಕು. ಈ ವಿಕರ್ಣ ಬೇಕಂತಂದ್ರೆ ನಾವು ಏನು ಮಾಡಬೇಕು? ಈಗ ನಾವು ಅಡ್ಜಸೆಂಟ್ ಇದು ಕಂಡು ಹಿಡಿಯೋದ್ರಲ್ಲಿಂದ ನಮಗೆ ಏನು ಬೇಕಾಗಿದೆ? ನಮಗೀಗ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಈ ಸೈಡ್ ನಾವು ಕಂಡುಹಿಡಿಬೇಕು. ಈ ಸೈಡ್ ಕಂಡುಹಿಡ್ಲಿಕ್ಕೆ ನಮಗೆ ಏನಿದೆ ಅಂದರೆ ಒಂದು ಲಂಬಕೋನ ತ್ರಿಭುಜ ಅದ. ಲಂಬಕೋನ ತ್ರಿಭುಜ ಆಯ್ತು ಅಂದರೆ ಪೈಥಾಗೋರಸ್ ಪ್ರಮೇಯದ ಹೇಳಿಕೆ ಏನು ಹೇಳ್ತದೆ ನಮಗಂದ್ರೆ ವಿಕರ್ಣದ ಮೇಲಿನ ವರ್ಗವು
ಅಂದರೆ ಎ ಸಿ ಸ್ಕ್ವಯರ್ ಸಮನಾಗಿದೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಬರಿಬೋದು. ಯಾಕಂದರೆ ಪೈಥಾಗರಸ್ ಪ್ರಮೇಯದ ಹೇಳಿಕೆ ಅಂತ ಬರಿಬೇಕು. ಪೈಥಾಗರಸ್ ಪ್ರಮೇಯದ ಹೇಳಿಕೆ ಅಂತ ಬರಬೇಕು. ಪೈಥಾಗರಸ್ ರೈಟ್. ಈಗ ಎ ಸಿ ಒಂದೇ ಸಪ್ರೇಟ್ ಮಾಡ್ಬೇಕು ನಮಗೆ. ಎ ಬಿ ಅಂತ ವ್ಯಾಲ್ಯೂ ಕೊಟ್ರೆ ಎ ಬಿ ವ್ಯಾಲ್ಯೂ ಎಷ್ಟಿದೆ ನೋಡಿರಿ, ಪಾರ್ಶ್ವ 8 ಸೆಂಟಿಮೀಟರ್ 8ರ ವರ್ಗ ಬರ್ಕೊಳ್ಬೇಕು. ಬಿ ಸಿ ಕೊಟ್ಟರು ಅವರು 15 ವರ್ಗ ಬರ್ಕೊಳ್ಬೇಕು. ಈಗ ಎರಡು ವರ್ಗ ಮಾಡ್ಕೊಂಡು 8ರ ವರ್ಗ ಎಷ್ಟಾಯ್ತು ನಮ್ಗೆ 64 ಆಯಿತು. 15 ವರ್ಗ 15ರಲ್ಲಿ ಗುಣಾಕಾರ ಮಾಡಿದ್ರೆ ನಮಗೆ 225 ಆಯಿತು. ಈಗ ಎರಡು ಕೂಡಿಸ್ರಿ. ಸ್ವಲ್ಪ ಬೋರ್ಡ್ ಮೇಲೆ ತೊಗೊಳ್ತೀನಿ ನಾನು ಇಷ್ಟರಲ್ಲಿ. ಈಗ ಎರಡು ಕೂಡಿಸ್ಬಿಡೋಣ ನೋಡಿರಿ. 225ಕ್ಕೆ 64 ಕೂಡಿಸೋಣ. ಎಷ್ಟಾಗ್ತದೆ ನೋಡಿರಿ, 5 + 4 9 ಆಯಿತು. 2 + 6 8 ಆಯಿತು. ಇದು 2 ಹಂಗದ. ಅಂದರೆ ಎ ಸಿ ಸ್ಕ್ವಯರ್ = 289 ಆಯಿತು. ಅಂದರೆ ನಮಗೆ ಎ ಸಿ ಸ್ಕ್ವಯರ್ ಬೇಕು, ಇಲ್ಲಿ ನಮಗೆ ಎ ಸಿ ಬೇಕು. ಅದ್ರ ಸಲುವಾಗಿ ಎರಡೂ ಕಡೆ ಏನು ತೊಗೊಳ್ಬೇಕು, ನಾವು ವರ್ಗಮೂಲ ತೆಗೆದುಕೊಂಡೀವಿ ಅಂದರೆ ಇದು ಕ್ಯಾನ್ಸಲ್ ಆಗಿ ಇದಕ್ಕೆ ಒಂದೇ ವರ್ಗಮೂಲ ಆಗ್ತದೆ. 289 ವರ್ಗಮೂಲ ಎಷ್ಟು ನಮಗೆ 17. ಅಂದರೆ ನಾವು ವಿಕರ್ಣ ಎಷ್ಟು ಕಂಡುಹಿಡಿದೀವಿ, ನಾವು 17 ಸೆಂಟಿಮೀಟರ್ ಅಥವಾ 17 ಮಾನಗಳಂತ ಕಂಡುಹಿಡಿದೀವಿ. ಈಗ ನಾವು ಈಗ ಈಸಿಯಾಗಿ ನಾವು ಏನು ಮಾಡ್ಬೋದು, ಸೈನ್ ಎ ವ್ಯಾಲ್ಯೂವನ್ನು ಕಂಡುಹಿಡ್ಬೋದು, ಸೆಕ್ ಎ ವ್ಯಾಲ್ಯೂವನ್ನು ಕಂಡುಹಿಡ್ಬೋದು, ಅಥವಾ 6 ವ್ಯಾಲ್ಯೂಗಳನ್ನು ಬೇಕಾದ್ರೆ ನಾವು ಕಂಡುಹಿಡಿಬೋದು. ನೋಡಿರಿ, ಈ ಫಸ್ಟ್ ಬಿಡಿಸ್ಕೊಡ್ರಿ ಸೈನ್ ಎ ವ್ಯಾಲ್ಯೂ. ಇಲ್ಲೇ ಬರೋಣ, ಸೈನ್ ಎ ಅಂತ ಇಲ್ಲೇ ಬಿಡ್ತೀವಿ ನೋಡಿರಿ. ಸೈನ್ ಎ ಸಮನಾಗಿದೆ. ಸೈನ್ ಎ ಸಮನಾಗಿದೆ ನೋಡಿರಿ. ಸೈನ್ದಾಗ ನೆನಪಿಡಬೇಕು. ಸೊ ಅಂದರೆ ಸೈನ್ ಥೀಟಾ ಅಥವಾ ಸೈನ್ ಎ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಕನ್ನಡದಾಗ ಅಪೋಸಿಟ್ ಅಂದರೆ ಅಭಿಮುಖ ಬಾಹು, ಹೈಪೋಟೆನಸ್ ಅಂದರೆ ವಿಕರ್ಣ. ಆ ಚಿತ್ರದಲ್ಲಿ ನೋಡಿರಿ, ಅಪೋಸಿಟ್ ಅಂದರೆ ಏನಿದೆ, ಈ ಇದ್ರ ಲಘುಕೋನ ಬಾಹು ಎದುರಿನ ಬಾವಿಗೆ ಅಪೋಸಿಟ್ ಅಂತಾರೆ ಅಥವಾ ಅಭಿಮುಖ ಅಂತಾರೆ. ಅದು ಎಷ್ಟಿದೆ 15 ಅಂತಿದೆ, ಅದು ಬರ್ಕೊಳ್ಳೋಣ. ಹೈಪೋಟೆನಸ್ ಅಂತ ಎ ಸಿ ಎಷ್ಟಿದೆ ನಮಗೆ 17 ಹೀಗೆ ಕಂಡುಹಿಡಿದ್ವಿ. ಅದ್ರ ನಾವು ಏನು ಕಂಡುಹಿಡಿದೀವಿ, ಈಗ ಸೈನ್ ಎ ವ್ಯಾಲ್ಯೂ ಕಂಡುಹಿಡಿದೆ. ಇನ್ನು ನೆಕ್ಸ್ಟ್ ಏನು ಕೇಳ್ಯಾರ, ಸೆಕ್ ಎ ಅಂತ ಕೇಳ್ಯಾರ ನೋಡಿರಿ. ಸೆಕ್ ಎ ಅಂದ್ರೆ ನಮಗೆ ಏನಿರ್ಬೇಕಂತಂದ್ರೆ, ಸೆಕ್ ಎ ಅಂದ್ರೆ ನಮಗೆ ಕಾಸ್ ಗೊತ್ತಿರ್ಬೇಕು. ಕಾಸ್ ಹೆಂಗೆ ನೋಡ್ತೀವಿ, ಅಂತೀವಿ. ಇದಕ್ಕೊಂದು ಫಾರ್ಮುಲಾ ಇದ್ದಂಗೆ. ಅಂದ್ರೆ ಇದು ಸೆಕ್ ಕಾಸ್ದು ರಿವರ್ಸ್ ಇರ್ತದೆ, ಅಥವಾ ಸೆಕ್ ಕಾಸ್ ರಿವರ್ಸ್ ಇರ್ತದೆ, ಕಾಸ್ ಸೆಕ್ದು ರಿವರ್ಸ್ ಇರ್ತದೆ. ಅಂದರೆ ಈಗ ನಾವು ಸೆಕ್ ಬರಿಬೇಕಂದ್ರೆ ರಿವರ್ಸ್ ಈ ರೀತಿ ಬಂದುಬಿಡ್ಬೇಕು. ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಮಾಡಿದ್ವಿ ಅಂದ್ರೆ ನಮಗೆ ಏನಾಗ್ತದೆ, ಶೆಕ್ ವ್ಯಾಲ್ಯೂವನ್ನು ಸಿಗ್ತದೆ. ನೋಡಿರಿ, ಪೆನ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಬರಿತೀವಿ ನೋಡಿರಿ. ನೆಕ್ಸ್ಟ್ ಶೆಕ್ ವ್ಯಾಲ್ಯೂ ನೋಡಿರಿ. ಸೆಕ್ ಅಂದರೆ ಏನಿರ್ತದೆ, ಸೆಕ್ ಎ ಅಂತಂದ್ರೆ ನಾವೇನು ಹೇಳಿದ್ವಿ, ಈಗ ನಾನು ಅಂತಂದ್ರೆ ಕಾಸ್ ಥೀಟಾ ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟೆನಸ್ ಆಯಿತು. ಶೆಕ್ ಅಂದರೆ ಹಿಂಗೆ ಬರ್ಬೇಕು, ರಿವರ್ಸ್ ಬರ್ಬೇಕು. ಅಂದರೆ ಮೊದಲ ಹೈಪೋಟೆನಸ್ಸಿಗೆ ಕನ್ನಡದಾಗ ಏನಂತಾರೆ, ವಿಕರ್ಣ ಅಂತಾರೆ. ಡಿವೈಡೆಡ್ ಬೈ ಅಡ್ಜಸೆಂಟಿಗೆ ಏನಂತಾರೆ ಕನ್ನಡದಲ್ಲಿ, ಪಾರ್ಶ್ವಬಾಹು ಅಂತಾರೆ. ಹೀಗೆ ಈ ಬೆಲೆಗಳನ್ನು ಹಾಕಿಬಿಡ್ಬೇಕು ಅಷ್ಟೇ. ಹೈಪೋಟೆನಸ್ ಅಂದರೆ ಎಷ್ಟಿದೆ ನೋಡಿರಿ, ಹೈಪೋಟೆನಸ್ ಅಂದರೆ 17 ತುಂಬ್ರಿ. ಇಲ್ಲ ಅಡ್ಜಸೆಂಟ್ ಅಂದರೆ ಎಷ್ಟಿದೆ ನಮಗೆ, ಅಡ್ಜಸೆಂಟ್ ಅಂದರೆ 8 ಇದೆ, 8 ತುಂಬ್ರಿ. ಇಷ್ಟೇ, ಇವೆರಡು ಪ್ರಶ್ನೆಗಳಿಗೆ ಉತ್ತರ ಇಲ್ಲೇ ಮುಗೀತು ನೋಡಿರಿ. ಇಷ್ಟಾದ್ರೆ ಈಗ 5ನೇ ಪ್ರಶ್ನೆ ಬಿಡಿಸೋಣ. 5ನೇ ಪ್ರಶ್ನೆ ಏನೋ ಓದ್ತೀನಿ ನೋಡಿರಿ. ಸೆಕ್ ಥೀಟಾ = 13/12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಅಂದರೆ ಉಳಿದೀವಿ ಅಂದರೆ ಇನ್ನು ಸೆಕ್ ಥೀಟಾ ಬಿಟ್ಟು ಉಳಿದೀವಿ ಕಾಸು, ಸೈನು, ಕೊಸೆಕ್ಕು, ಇವೆಲ್ಲ ಉಳಿದೀವಿ 5 ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ನೋಡಿರಿ. ನೆಕ್ಸ್ಟ್ ಪೇಜಲ್ಲಿ ಮಾಡಿದ್ದೀನಿ ನೋಡಿರಿ, ನಾನು ನೆಕ್ಸ್ಟ್ ಇಲ್ಲಿ ಬಿಡಿಸಿದ್ದೀನಿ. ಫಸ್ಟ್ ಟೈಮ್ ಬರ್ಕೊಂಡಿದ್ದೀನಿ ಸೆಕ್ ಥೀಟಾ = 13/12 ಉಳಿದ ತ್ರಿಕೋನಮಿತಿ ಅನುಪಾತಗಳು ಕಂಡುಹಿಡಿಯಿರಿ ಅಂತಾರೆ. ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ರಚನೆ ಮಾಡಿದ್ದೀನಿ. ಈಗ ಸೆಕ್ ವ್ಯಾಲ್ಯೂ ಕೊಟ್ಟರೆ, ಸೆಕ್ ಅಂದ್ರೆ ನಾವು ಎದುರು ರಿವರ್ಸ್ ಇರ್ತದೆ, ನಮ್ಗೆ ಕಾಸ್ ಇರ್ತದೆ. ಕಾಸ್ ವ್ಯಾಲ್ಯೂ ನಮ್ಗೆ ನೆನ್ಪಿಡ್ಬೇಕಂದ್ರೆ ಅಂತ ನೆನ್ಪಿಡ್ಬೇಕು. ಅಂದ್ರೆ ಏನು, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಇದು ಶೆಕ್ ಅಂದ್ರೆ ಉಲ್ಟಾ. ಶೆಕ್ ಅಂದ್ರೆ ಏನು ಉಲ್ಟಾ ಅಂದ್ರೆ ಹಿಂಗೆ ಬರ್ಬೇಕು. ಅಂದರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಂದರೆ ಶೆಕ್ ಥೀಟಾ ಅಂತ ವ್ಯಾಲ್ಯೂ ಕೊಟ್ಟರಲ್ಲ ಅವರು. ಶೆಕ್ ಥೀಟಾ ಅಂದ್ರೆ ಏನು ವ್ಯಾಲ್ಯೂ ಕೊಟ್ಟರು ನಮಗೆ, 13/12 ಅಂತ ಕೊಟ್ಟರು. 13 ಏನಿದು ಮೊದಲು ಇರೋದು ಈ ಕಡೆಯಿಂದ ಬರ್ಬೇಕು. ಇದು ಹೈಪೋಟೆನಸ್ 13 ಕೊಟ್ಟರು. ಇದು ಅಡ್ಜಸೆಂಟ್ ಎಷ್ಟು ಕೊಟ್ಟರು, 12 ಅಂತ ಕೊಟ್ಟರು. ಅಂದರೆ ಹೈಪೋಟೆನಸ್ ಅಂತಂದರೆ ಯಾವುದು, 90 ಡಿಗ್ರಿ ಎದುರಿದ್ದು, ಇದು 13 ಅಂತ ಕೊಟ್ಟರು.
ಆಮೇಲೆ ಅಡ್ಜಸೆಂಟ್ ಅಂತಂದ್ರೆ ನಾವು ಎಲ್ಲಿಯಾದರೂ ತೊಗೊಳ್ಬೋದು. ಇಲ್ಲೇ ಕರ್ಮ ಈ ಸಲ ತೀಟಾ ಅಂತ ಕೊಟ್ಟಿದ್ರೆ ನಾವು ತೀಟಾ ಇಲ್ಲಾದರೂ ತೊಗೊಳ್ಬೋದು, ಇಲ್ಲಾದರೂ ತೊಗೊಳ್ಬೋದು, ಏನು ಬೇಕಾದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ. ನಾನು ಬೇಕಾದ್ರೆ ಇಲ್ಲಿ ತೆಗೆದುಕೊಳ್ತೀನಿ ತೀಟಾ ಇಲ್ಲಿ ತೆಗೆದುಕೊಳ್ತೀನಿ ನಾನು. ಅಂದರೆ ತೀಟಾ ಲಘುಕೋನ ಮತ್ತು 90 ಡಿಗ್ರಿ ಇತ್ತಂದ್ರೆ ಅದಕ್ಕೆ ನಾವು ಏನಂತೀವಿ ಈಗ ಅಡ್ಜಸೆಂಟ್ ಅಂತೀವಿ. ಈಗ ಇದ್ರ ಎದುರಿಂದು ಇಲ್ಲಿ ನಾವು ಇಲ್ಲಿ ತೀಟಾ ಅಂದ್ಕೊಂಡು ಅಂತಂದ್ರೆ ಇದು ಅಪೋಸಿಟ್ ಆಗ್ತದೆ. ಇದು ಏನಾಗ್ತದೆ ನಮಗೆ ಅಪೋಸಿಟ್ ಆಯಿತು. ಇವೆರಡೂ ಇರೋದಕ್ಕೆ ಏನಂತಾರೆ ಅಡ್ಜಸೆಂಟ್ ಅಂತಾರೆ. ಈಗ ನಮ್ಗೆ ಸೆಕ್ ಥೀಟಾ ಅಂತಂದ್ರೆ ನೋಡ್ರಿ ಹೈಪಾಟ್ನೆಸ್ ಕೊಟ್ರೆ, ಹೈಪಾಟ್ನೆಸ್ ಅಂದ್ರೆ 13, ಅಡ್ಜಸೆಂಟ್ ಅಂದ್ರೆ 12 ಅಂತ ಕೊಟ್ಟಾರೆ. ಈಗ ನಾವು ಅಪೋಸಿಟ್ ಕಂಡುಹಿಡಿಬೇಕು. ಅಪೋಸಿಟ್ ಕಂಡುಹಿಡಿಬೇಕಂದ್ರೆ ಸೇಮ್ ಹಿಂದಿನಂಗೆ ಪೈಥಾಗರಸ್ ಪ್ರಮೇಯದ ಹೇಳಿಕೆ ಬರಬೇಕು. ಅಂದ್ರೇನು, ವಿಕಿರಣದ ಮೇಲಿನ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತಿದೆ ನಮಗೆ. ಅದರಿಂದ ವಿಕಿರಣ ಯಾವುದಲ್ಲಿ AC² ಸಮನಾಗಿದೆ AB² ಪ್ಲಸ್ BC² ಬೆಳ್ಕೊಂಡು ನಮಗೇನು ಕಂಡುಹಿಡಿಬೇಕು. ಈಗ ಅಪೋಸಿಟ್ BC ಒಂದು ಸಪ್ರೇಟ್ ಮಾಡಬೇಕಾಗಿದೆ. AC ಕೊಟ್ಟರೆ 13 ವರ್ಗ ಹೆಂಗದಂಗೆ ಬರೀಬೇಕು. AB ವ್ಯಾಲ್ಯೂ ಕೊಟ್ಟರೆ 12 ವರ್ಗ ಬರೀರಿ, ಪ್ಲಸ್ BC ಒಂದೇ ಸಪ್ರೇಟ್ ಮಾಡಬೇಕಾಗಿದೆ ಅಪೋಸಿಟು, ಅದು ಕಂಡುಹಿಡಿ ಹಾಗೆ ಇಡೋಣ. ಈಗ 13 ವರ್ಗ 169 ಆಯಿತು, 12 ವರ್ಗ 144, ಇದು ಈ ಕಡೆ ತೊಗೊಂಡ್ರೆ -144 ಆಯಿತು. BC² ಈಕ್ವಲ್ ಈಗ ನಮಗೇನು ಸಿಗ್ತದೆ ನೋಡಿರಿ, BC² ಸಮಾನ ಇಲ್ಲೇ ಬರ್ತೀನಿ ನಾನು. BC² ಈ 169 144 ಕಳೀರಿ 25 ಅಂತಾಯಿತು. ನಮಗೆ BC ಒಂದೇ ಬೇಕು, ಅದಕ್ಕೆ ಎರಡೂ ಕಡೆ ನಾವು ವರ್ಗಮೂಲ ತೆಗೆದುಕೊಳ್ಬೇಕು. ಇದು ಕ್ಯಾನ್ಸಲ್ ಆಗ್ತದೆ, ಇದಕ್ಕೆ ವರ್ಗಮೂಲ ಹಾಕ್ತಿ. BC ಅಂದ್ರೆ 25 ವರ್ಗಮೂಲ ಎಷ್ಟು ನಮಗೆ 5 ಅಂತ. ಅಂದ್ರೆ ನಾವು BC ಎಷ್ಟು ಕಂಡುಹಿಡಿದೀವಿ ನಾವು 5 ಸೆಂಟಿಮೀಟ್ರ್ ಅಥವಾ 5 ಮಾನಗಳಂತ ಕಂಡುಹಿಡಿದೀವಿ. ಈಗ ನಾವು 3 ಗೊತ್ತಾದ್ಮೇಲೆ ನಾವು ಈ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಬರೀಬೇಕು. ಉಳಿದು ಯಾವ್ಯಾವ ಉಳಿತು ಅಂದ್ರೆ ನಮ್ಗೆ ಇಲ್ಲೇ ಬರೀತೀನಿ ನಾನು. ಉಳಿದು ಅಂದರೆ ಯಾವ ಉಳಿತು ನೋಡ್ರಿ ನಮ್ಗೆ ಇನ್ನು 5 ಅಂದ್ರೆ ನೋಡ್ರಿ, ಒಂದನೇದ್ದು ಸೈನ್ ತೀಟಾ ಬರಿಬೋದು. ಸೈನ್ ತೀಟಾ ಅಂದರೆ ಏನು ಕಂಡುಹಿಡಬೇಕು. ಉಳಿದು 5 ಅಂದ್ರೆ ಈಗ ಇದಕ್ಕೆ ಶಕ್ ಬಿಟ್ಟು ಉಳಿದು ಬರಿಬೇಕು. ಸೈನ್ ತೀಟಾ ಅಂದ್ರೆ ನಮಗೇನು ಅಪೋಸಿಟ್ ಸೈಡ್ ಬೈ ಹೈಪಾಟನಸ್. ಕನ್ನಡದಾಗ ಅಪೋಸಿಟ್ಗೆ ಏನಂತಾರೆ ಅಭಿಮುಖ ಬಾಹು. ಹೈಪಾಟನಸ್ಗೆ ವಿಕರ್ಣ. ಅಂದರೆ ಏನು ಸಿಕ್ತು ನಮ್ಗೆ ಅಪೋಸಿಟ್ ಯಾವ ಚಿತ್ರದಾಗ ತೀಟಾ, ಇದು ಅಪೋಸಿಟ್ ಅಂದರೆ ಎಷ್ಟು 5. ಹೈಪಾಟನಸ್ ಅಂತಂದರೆ ಯಾವುದು 13. ಇದು ಸೈನ್ ಕಂಡುಹಿಡಿದ್ವಿ. ಈಗ ಸೈನ್ ಎದು ರಿವರ್ಸ್ ಇರ್ತಂದ್ರೆ ಕೋಸೆಕ್ ತೀಟದ ರಿವರ್ಸ್ ಇರ್ತದೆ. ಅಂದ್ರೆ ನಾವು ಕೋಸೆಕ್ ತೀಟಾ ಹೆಂಗೆ ಬರಿಬೋದು ಅಂದರೆ ಇದು ಉಲ್ಟಾ. ಕೋಸೆಕ್ ತೀಟಾ ಅಂದ್ರೆ 13/5. ನೆಕ್ಸ್ಟು ಈಗ ಇದ್ರಲ್ಲಿ ನಮ್ಗೆ ಸೆಕ್ ಗೊತ್ತದ. ಅಂದ್ರೆ ಸೆಕ್ ಎದು ರಿವರ್ಸ್ ಇರ್ತದೆ ಅಂದ್ರೆ ಕಾಸ್ ಥೀಟದ ರಿವರ್ಸ್ ಇರ್ತದೆ. ಅಂದ್ರೆ ಕಾಸ್ ತೀಟಾ ಈಕ್ವಲ್ ಟು ಏನು ಸಿಕ್ತು ನಮ್ಗೆ ಉಲ್ಟಾ 12/13. ಈಗ ಅದೇ ರೀತಿ ಇನ್ನೂ ಟ್ಯಾನ್ ಕಂಡುಹಿಡಿಬೇಕು. ಟ್ಯಾನ್ ಕಂಡುಹಿಡಿಬೇಕಂದ್ರೆ ಏನು ನಮಗೆ ಸೂತ್ರ ಟೋ ಅಂತ ಅರ್ಥ. ಟೋ ಅಂದ್ರೆ ಏನು ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ ತೀಟಾ ಈಕ್ವಲ್ ಟು ಏನು ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಈ ಚಿತ್ರದಲ್ಲಿ ಅಪೋಸಿಟ್ ಯಾವುದು? ಅಪೋಸಿಟ್ ಅಂತಂದ್ರೆ ಎದುರಿನ ಭಾವ. ಅಪೋಸಿಟ್ ಅಂದರೆ ನಮಗೆ 5 ಅಂತ ಸಿಕ್ತು. ಅಡ್ಜಸೆಂಟ್ ಅಂದರೆ ಯಾವುದು ನಮಗೆ 12. ಈಗ ಟ್ಯಾನ್ ಇದ್ರದ್ದು ಏನಾಗಿರ್ತದೆ ರಿವರ್ಸ್ ಇರ್ತದೆ. ಇದು ಸರಿ ಟ್ಯಾನ್ ಕಾಟ್ ಅಂದ್ರೇನು ಟ್ಯಾನ್ ರಿವರ್ಸ್ ಕಾಟು ಟ್ಯಾನ್ ರಿವರ್ಸ್ ಅಂದ್ರೆ ಕಾಟ್ ತೀಟಾ ಈಕ್ವಲ್ ಟು ಏನೈತೆ ಅಂದರೆ ಇದ್ರ ಉಲ್ಟಾ ರಿವರ್ಸ್ ಅಂದರೆ 12/5. ಅಂದರೆ ಎಲ್ಲ ನಾವು ಏನಾಯಿತು ಎಲ್ಲ 5 ಅನುಪಾತಗಳು ನಾವು ಇಲ್ಲಿ ಕಂಡುಹಿಡಿದೀವಿ ನೋಡಿರಿ. ಸೈನು ಕಂಡುಹಿಡಿದೀವಿ, ಕೋಸೆಕ್ ಕಂಡುಹಿಡಿದೀವಿ 1, ಇದು 2 ಆಯಿತು, ಇದು 3 ಆಯಿತು, 4, 5. ಅವ್ರು ಕ್ವಾರ್ಟರ್ 1 ನಾವು 5 ಕಂಡುಹಿಡಿದೀವಿ ನೋಡಿರಿ. ಎಲ್ಲಿಗಾದರೂ ಈ ಕ್ವೆಶನ್ ಏನಾಗ್ತು ಕಂಪ್ಲೀಟ್ ಆಯ್ತು ನೋಡಿರಿ.